This call is now being recorded. Hi students. So today we are starting the new chapter in statistics and analytics subject. So the new chapter is UNIT-03, that is measure of location and dispersion. Okay. So ಇಲ್ಲಿವರೆಗೂ ನಾವು ಟೋಟಲ್ 12 ಎಕ್ಸ್ಪೆರಿಮೆಂಟ್ ಅನ್ನು ಸ್ಟಡಿ ಮಾಡಿದ್ದೀವಿ. ಫಸ್ಟ್ ಚಾಪ್ಟರ್ ಅಲ್ಲಿ 4 ಎಕ್ಸ್ಪೆರಿಮೆಂಟ್ಸ್, ಸೆಕೆಂಡ್ ಚಾಪ್ಟರ್ ಅಲ್ಲಿ 8 ಎಕ್ಸ್ಪೆರಿಮೆಂಟ್ಸ್ ಸ್ಟಡಿ ಮಾಡಿದ್ದೀವಿ. Now we are going to start with the third chapter. ಈ ಥರ್ಡ್ ಚಾಪ್ಟರ್ ಅಲ್ಲಿ ಕೂಡ we are getting 6 experiments, 6 experiments ಇದೆ. So in that one we are going to discuss about first session, ಅಂದ್ರೆ experiment number 13 ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. As you know that in the previous session we have discussed about stem and leaf plot ಅಲ್ವಾ. stem and leaf plot ಅಂದ್ರೆ ಏನು, what are their advantages and disadvantages, then how can we draw stem and leaf plot, ಅವೆಲ್ಲದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. Now in this session we are going to discuss about central tendency ಅಂದ್ರೆ ಏನು, what is central tendency, then mean, mode, median. mean ಅಂದ್ರೆ ಏನು, mode ಅಂದ್ರೆ ಏನು, median ಅಂದ್ರೆ ಏನು, then what are the advantages and disadvantages of mean, mode, median, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. then how to find mean, mode, median in MS Excel, Microsoft Excel ಅಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. Then experiment by using MS Excel spreadsheet to find the mean, mode and median for the data, given data ಏನು ಕೊಟ್ಟಿರ್ತಾರೆ ಅದಕ್ಕೆ, and also represent them in histogram. histogram ಅಲ್ಲಿ ಅದನ್ನ represent ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. So first we will start with central tendency. So central tendency ಅಂದ್ರೆ ಏನಪ್ಪಾ ಅಂದ್ರೆ it is the descriptive summary of a data set. descriptive ಅಂದ್ರೆ ಪೂರ್ತಿ ಆ ಒಂದು ಡೀಟೇಲ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಒಂದು ಡಿಸ್ಕ್ರಿಪ್ಟಿವ್ ಆಗಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀಟಾಗಿ ಅದನ್ನ ನೀಟಾಗಿ ಬರ್ಕೊಂಡು ಹೋಗ್ತೀವಿ. ಡಿಸ್ಕ್ರಿಪ್ಷನ್ಸ್ ಅಂದ್ರೆ ಗೊತ್ತಲ್ವಾ, ಸ್ವಲ್ಪ ನೀಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ಕೊಳ್ತಾ ಹೋಗೋದು. ಓಕೆ, ಸೊ ಡಿಸ್ಕ್ರಿಪ್ಷನ್ MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಅಂದ್ರೆ ನೀಟಾಗಿ ಎಲಾಬರೇಟ್ ಆಗಿ ಬರೀತಕ್ಕಂಥದ್ದು. ಆ ತರ ಯಾವುದೇ ಒಂದು ಕೊಟ್ಟಿರುವಂತಹ ಒಂದು ಡೇಟಾ ಸೆಟ್ಗೆ ಒಂದು ಡಿಸ್ಕ್ರಿಪ್ಟಿವ್ ಆಗಿ ಸಮ್ಮರಿಯನ್ನ ಬರೆದ್ರೆ ಅದನ್ನ ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. So through the single value from the data set, it reflects the center of the data distribution. ಅಂದ್ರೆ ಕೇವಲ ಒಂದೇ ವ್ಯಾಲ್ಯೂ, ಈಗ ಸಪೋಸ್ ಇಫ್ ಯು ಟೇಕ್ ಮೀಡಿಯನ್, ದಟ್ ಇಸ್ ಅ ಸಿಂಗಲ್ ವ್ಯಾಲ್ಯೂ, ಅದೇನ್ ಮಾಡುತ್ತೆ ಇಡೀ ಡೇಟಾ ಸೆಟ್ ಅಲ್ಲಿ ಸೆಂಟರ್ ಪಾರ್ಟ್ ಎಲ್ಲಿದೆ ಅನ್ನೋದನ್ನ ತೋರಿಸುತ್ತೆ. ದಟ್ ಇಸ್ ದ ಥಿಂಗ್. ಸೊ ಥ್ರೂ ದ ಸಿಂಗಲ್ ವ್ಯಾಲ್ಯೂ, ಒಂದೇ ಒಂದು ವ್ಯಾಲ್ಯೂ ತಗೊಂಡು ಆ ಒಂದು ಡೇಟಾ ಸೆಟ್ ಅಲ್ಲಿ ಸೆಂಟರ್ ಪಾರ್ಟ್ ಎಲ್ಲಿದೆ ಅನ್ನೋದನ್ನ ಅದು ರಿಫ್ಲೆಕ್ಟ್ ಮಾಡುತ್ತೆ. ಇಲ್ಲಿ ಎಲ್ಲದರಲ್ಲೂ ಅಷ್ಟೇ ಈ ಸೆಂಟ್ರಲ್ ಟೆಂಡೆನ್ಸಿ ನಾವೇನ್ ಮೀನ್, ಮೋಡ್, ಮೀಡಿಯನ್ ಮತ್ತೆ ಮೀನ್ ಡಿವಿಯೇಷನ್, ಕ್ವಾರ್ಟೈಲ್ ಡಿವಿಯೇಷನ್ಸ್ ಇವೇನ್ ಕಂಡಿಡಿತೀವಲ್ಲ ಇವೆಲ್ಲದೂ ಅಷ್ಟೇ ಓನ್ಲಿ ಸಿಂಗಲ್ ವ್ಯಾಲ್ಯೂಸ್, ಒಂದೊಂದೇ ವ್ಯಾಲ್ಯೂಸ್ ಬರುತ್ತೆ, ಜಾಸ್ತಿ ಇರಲ್ಲ. ಆ ಒಂದೊಂದು ವ್ಯಾಲ್ಯೂ ಆ ಪೂರ್ತಿ ಡೇಟಾಗೆ ಸಮ್ಮರಿ ತರ ಇರುತ್ತೆ. ಓಕೆ, ಸೊ ಇಟ್ ಡಸ್ ನಾಟ್ ಪ್ರೊವೈಡ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಇಂಡಿವಿಜುವಲ್ ಡೇಟಾ. ನಾನು ಅದೇ ಹೇಳ್ತಾ ಇರೋದು, ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಆಗಿ ಒಂದೊಂದಕ್ಕೂ ಒಂದೊಂದು ಡೇಟಾ ಕೊಡಲ್ಲ, ಪೂರ್ತಿ ಡೇಟಾಗೆ ಒಂದು ವ್ಯಾಲ್ಯೂ ಕೊಡುತ್ತೆ. ಓಕೆ, ಸೊ ವೇರ್ ಇಟ್ ಗಿವ್ಸ್ ಸಮ್ಮರಿ ಆಫ್ ದ ಡೇಟಾ ಸೆಟ್, ಪೂರ್ತಿ ಡೇಟಾ ಸೆಟ್ಗೆ ಒಂದು ವ್ಯಾಲ್ಯೂವನ್ನ ಕೊಡುತ್ತೆ. ಹಾಗಾಗಿ ಇದು ಇಂಡಿವಿಜುವಲ್ ಡೇಟಾನ ಯಾವುದೇ ಕಾರಣಕ್ಕೂ ಕೊಡಲ್ಲ. ನಾವು ಪ್ರೀವಿಯಸ್ ಅಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಅಲ್ಲಿ ಮಾಡಿದ್ವಿ, ಅಲ್ಲಿ ನೀವು ಲೀಫ್ ಪ್ಲಾಟ್ ತಗೊಳ್ಳಿ, ಸ್ಟೆಮ್ ಪ್ಲಾಟ್ ತಗೊಳ್ಳಿ, ಬಾಕ್ಸ್ ಪ್ಲಾಟ್, ದೆನ್ ಬಾರ್ ಗ್ರಾಫ್, ಪೈ ಗ್ರಾಫ್, ಅವೆಲ್ಲದ್ರಲ್ಲೂ ಕೂಡ ಅಟ್ಲೀಸ್ಟ್ ಒಂದು 5-6 ವ್ಯಾಲ್ಯೂ ನಾವು ಹೇಗೆ ಕೊಡ್ತೀವಿ ಆ ತರ ಅದು ತೋರಿಸ್ತಾ ಹೋಗ್ತಿತ್ತು. ಇವನ್ ಇಂಡಿವಿಜುವಲ್ ಆಗಿ ನಾವು ತೋರಿಸಬಹುದಿತ್ತು. ಆದ್ರೆ ಇಲ್ಲಿ ಆತರ ಇಂಡಿವಿಜುವಲ್ ಆಗಿ ಏನನ್ನು ತೋರಿಸ್ಲಿಕ್ಕೆ ಬರಲ್ಲ. ಇಡೀ ಡೇಟಾ ಸೆಟ್ಗೆ ಒಂದೇ ವ್ಯಾಲ್ಯೂ, ಮೀನ್ ಅಂದ್ರೆ ಒಂದೇ ವ್ಯಾಲ್ಯೂ, ಮೋಡ್ ಅಂದ್ರೂ ಒಂದೇ ವ್ಯಾಲ್ಯೂ, ದೆನ್ ಮೀಡಿಯನ್ ಅಂದ್ರೂ ಕೂಡ ಒಂದೇ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಇಟ್ ಗಿವ್ಸ್ ದ ಸಮ್ಮರಿ ಆಫ್ ದ ಡೇಟಾ ಸೆಟ್. ಜನರಲಿ ಸೆಂಟ್ರಲ್ ಟೆಂಡೆನ್ಸಿ ಆಫ್ ಎ ಡೇಟಾ ಸೆಟ್ ಕ್ಯಾನ್ ಬಿ ಡಿಫೈನ್ಡ್ ಬೈ ಯೂಸಿಂಗ್ ಸಮ್ ಆಫ್ ದ ಮೆಜರ್ಸ್. ಅಂದ್ರೆ ಆ ಒಂದು ಸೆಂಟ್ರಲ್ ಟೆಂಡೆನ್ಸಿಯನ್ನ ಮೆಜರ್ ಮಾಡ್ಲಿಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಕೆಲವೊಂದು ಥಿಂಗ್ಸ್ ಇದೆ. ಓಕೆ, ಅವನ್ನ ಮೆಜರ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ಸಪೋಸ್ ಮೀನ್ ಈಸ್ ಎ median, mean is a measure, mode is a measure, then median is a measure, then we have mean deviation, that is also measure, quartile deviation, that is also measure, variance is also measure. ಇವನ್ನ ನಾವು measures ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಸೆಂಟ್ರಲ್ ಟೆಂಡೆನ್ಸಿಯನ್ನ ಈಗ ಹೇಳಿದ್ನಲ್ಲ ವ್ಯಾಲ್ಯೂಸ್ಗಳು, ಅವುಗಳನ್ನ ಯೂಸ್ ಮಾಡಿ ಮೆಜರ್ ಮಾಡಬಹುದು. ಸೊ ಹಾಗಾದ್ರೆ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ? So the definition of central tendency is the statistical measure that represents the single value of the entire distribution or a data set is called central tendency. And it is a statistical measure
ದಟ್ ರೆಪ್ರೆಸೆಂಟ್ಸ್ ಎ ಸಿಂಗಲ್ ವ್ಯಾಲ್ಯೂ. ಅಷ್ಟು ಡೇಟಾ ಸೆಟ್ ಅನ್ನ ಒಂದು ಸಿಂಗಲ್ ವ್ಯಾಲ್ಯೂ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆ ಒಂದು ವ್ಯಾಲ್ಯೂಗೆ ನಾವೇನಂತ ಕರಿತೀವಿ, ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಆ ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಯಾವ್ಯಾವ್ದಿದೆ, ಮೀನ್ ಈಸ್ ಎ ಸೆಂಟ್ರಲ್ ಟೆಂಡೆನ್ಸಿ, ಮೋಡ್ ಈಸ್ ಎ ಸೆಂಟ್ರಲ್ ಟೆಂಡೆನ್ಸಿ, ಮೀಡಿಯನ್ ಈಸ್ ಎ ಸೆಂಟ್ರಲ್ ಟೆಂಡೆನ್ಸಿ, ಕ್ವಾರ್ಟೈಲ್ ಡಿವಿಯೇಷನ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್ ಡಿವಿಯೇಷನ್ ಸೆಂಟ್ರಲ್ ಟೆಂಡೆನ್ಸಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದು ಕೂಡ ಸೆಂಟ್ರಲ್ ಟೆಂಡೆನ್ಸಿ, ದೆನ್ ವೇರಿಯನ್ಸ್ ದಟ್ ಈಸ್ ಆಲ್ಸೋ ಸೆಂಟ್ರಲ್ ಟೆಂಡೆನ್ಸಿ. ಅವೆಲ್ಲದನ್ನು ಕೂಡ ನಾವು ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಅಂತ ಕರಿತೀವಿ. ಆ ಒಂದು ಮೆಜರ್ಸ್ ಗಳನ್ನ ತಗೊಂಡು ಆ ಒಂದು ಡೇಟಾ ಸೆಟ್ ಅನ್ನ ಒಂದು ಸಿಂಗಲ್ ವ್ಯಾಲ್ಯೂ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ what is the things it aims to provide an accurate distribution of the entire data in the distribution. ಅಂದ್ರೆ ನಾವು ಸೆಂಟ್ರಲ್ ಟೆಂಡೆನ್ಸಿ ಉಪಯೋಗಿಸೋದಕ್ಕೆ ಏನ್ ರೀಸನ್ ಅಪ್ಪ ಅಂದ್ರೆ, ಇಟ್ ಪ್ರೊವೈಡ್ಸ್ ಅನ್ ಅಕ್ಯುರೇಟ್ ಡಿಸ್ಕ್ರಿಪ್ಷನ್, ಅಂದ್ರೆ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನ್, ಎಕ್ಸಾಕ್ಟ್ ವ್ಯಾಲ್ಯೂ ಅನ್ನ ಕೊಡುತ್ತೆ. ಇಡೀ ಎಂಟೈರ್ ಡೇಟಾ ತಗೊಳುತ್ತೆ, ಆ ಡೇಟಾಗೆ ಒಂದು ಎಕ್ಸಾಕ್ಟ್ ವ್ಯಾಲ್ಯೂ ಅನ್ನ ಕೊಡ್ತಕ್ಕಂತ ಕೆಲಸವನ್ನ ಸೆಂಟ್ರಲ್ ಟೆಂಡೆನ್ಸಿ ಮಾಡುತ್ತೆ. ದ ಸೆಂಟ್ರಲ್ ಟೆಂಡೆನ್ಸಿ ಆಫ್ ದ ಡೇಟಾ ಸೆಟ್ ಕ್ಯಾನ್ ಬಿ ಮೆಜರ್ಡ್ ಬೈ ಯೂಸಿಂಗ್ the three important measures. Especially central tendency ನಲ್ಲಿ ಮೂರು ಇಂಪಾರ್ಟೆಂಟ್ ಮೆಜರ್ಸ್ ಇದೆ. ಯಾವ್ದು? ಮೀನ್, ಮೀಡಿಯನ್, ಮೋಡ್. Okay, the central tendency of the data set can be measured by using the three important measures. Which are the three important measures? Mean, median and mode. Mean, median ಮತ್ತೆ ಮೋಡ್, ಈ ಮೂರನ್ನ ನಾವು ಸೆಂಟ್ರಲ್ ಟೆಂಡೆನ್ಸಿಲಿ ಇಂಪಾರ್ಟೆಂಟ್ ಆಗಿ ನಾವು ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ದೆನ್ ಇಟ್ ಈಸ್ ಎ ಸಿಂಗಲ್ ವ್ಯಾಲ್ಯೂ. ನಾನು ಹೇಳಿದೆ ಸೆಂಟ್ರಲ್ ಟೆಂಡೆನ್ಸಿಲಿ ನೀವು ಮೀನ್ ತಗೊಳ್ಳಿ, ಮೀಡಿಯನ್ ತಗೊಳ್ಳಿ, ಮೋಡ್ ತಗೊಳ್ಳಿ, ಆಲ್ ಆರ್ ವಾಟ್ ಸಿಂಗಲ್ ವ್ಯಾಲ್ಯೂಸ್, ಒಂದೇ ವ್ಯಾಲ್ಯೂ ಬರುತ್ತೆ. ಬಟ್ ಅದು ಪೂರ್ತಿ ಡೇಟಾವನ್ನ ಕವರ್ ಮಾಡುತ್ತೆ. ಇಟ್ ಕವರ್ಸ್ ಎಂಟೈರ್ ಡೇಟಾ ಸೆಟ್. ಓಕೆ, ಸೊ ದಟ್ ಈಸ್ ಅ ಸಿಂಗಲ್ ವ್ಯಾಲ್ಯೂ ದಟ್ ಅಟೆಂಪ್ಟ್ಸ್ ಟು ಡಿಸ್ಕ್ರೈಬ್ ಎ ಸೆಟ್ ಆಫ್ ಡೇಟಾ ಬೈ ಐಡೆಂಟಿಫೈಯಿಂಗ್ ದ ಮಿಡಲ್ ಆಫ್ ದ ಸೆಂಟ್ರಲ್ ಪೊಸಿಷನ್ ವಿತ್ ಇನ್ ದ ಗಿವನ್ ಡೇಟಾ ಸೆಟ್. ಅಂದ್ರೆ ಕೊಟ್ಟಿರ್ತಕ್ಕಂಥ ಒಂದು ಡೇಟಾ ಸೆಟ್ ಅಲ್ಲಿ ಮಿಡಲ್ ಪೊಸಿಷನ್ ಅನ್ನ ಅಥವಾ ಸೆಂಟ್ರಲ್ ಪೊಸಿಷನ್ ಅನ್ನ ಅದು ತಗೊಂಡು ಲೆಕ್ಕಕ್ಕೆ ತಗೊಂಡು ಆ ಪೂರ್ತಿ ಒಂದು ಸಿಂಗಲ್ ವ್ಯಾಲ್ಯೂವನ್ನ ಕೊಡ್ತಾ ಹೋಗುತ್ತೆ. ದೆನ್ ಸಮಟೈಮ್ಸ್ ದೀಸ್ ಮೆಜರ್ಸ್ ಆರ್ ಕಾಲ್ಡ್ ಸ್ಟ್ಯಾಂಡರ್ಡ್ಸ್ ಆಫ್ ಮಿಡಲ್. ಕೆಲವೊಂದು ಬಾರಿ ಅವನ್ನ ನಾವು ಏನಂತ ಕರಿತೀವಿ, ಸ್ಟ್ಯಾಂಡರ್ಡ್ಸ್ ಆಫ್ ಮಿಡಲ್ ಅಂತ ಕರಿತೀವಿ, ಅಥವಾ ಸೆಂಟ್ರಲ್ ಲೊಕೇಶನ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ದಿಸ್ ಮೀನ್, ಮೀಡಿಯನ್, ಮೋಡ್ ಇವೇನ್ ಕಂಡಿಡ್ತೀವಲ್ಲ ಅವುಗಳನ್ನ ನಾವು ಸ್ಟ್ಯಾಂಡರ್ಡ್ಸ್ ಆಫ್ ಮಿಡಲ್ ಅಂತಾನು ಕೂಡ ಕರಿತೀವಿ, ಅಥವಾ ಸೆಂಟ್ರಲ್ ಲೊಕೇಶನ್ ಅಂತ ಕರಿತೀವಿ. ದ ಮೀನ್ ಅಂದ್ರೆ ಈಗೇನು ಆವರೇಜ್, ಈಗೆಲ್ಲ ನಾವು ಆವರೇಜ್ ಅಂತ ಬಳಸ್ತೀವಿ ಪದವನ್ನ, ಅದನ್ನ ನಾವು ಮೀನ್ ಅಂತ ಕರಿತೀವಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ, MEAN ಮೀನ್ ಅಂತ ಕರಿತೀವಿ. ಆ ಒಂದು ಮೀನ್ ಏನಿದೆಯಲ್ಲ ದಟ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಷರ್. ನಿಮಗೆ ಗೊತ್ತಿದೆ, ನಾವೇನಾರು ಒಂದು ಮಾಡ್ಬೇಕಾದ್ರೆ ಆವರೇಜ್ ತಗೊಳ್ತಾನೆ ಹೋಗ್ತಿರ್ತೀವಿ. ಜನರಲಿ ಆವರೇಜ್ ಅನ್ನೋ ಪದವನ್ನ ತುಂಬಾ ಬಳಕೆ ಮಾಡ್ತೀವಿ ಅಲ್ವಾ. ವಿ ವಿಲ್ ಯೂಸ್ ಮ್ಯಾಕ್ಸಿಮಮ್ ಆವರೇಜ್ ವರ್ಡ್, ಯಾಕೆಂದ್ರೆ ವಿ ಆರ್ ಯೂಸಿಂಗ್ ಸೋ ಮೆನಿ ಟೈಮ್ಸ್ ಆವರೇಜ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತಾನೆ ಇರ್ತೀವಿ. ಯು ನೋ ಆವರೇಜ್ ಅಂದ್ರೆ ಏನು? ಎಷ್ಟು ನಂಬರ್ಸ್ ಇರುತ್ತೆ ಅಷ್ಟು ನಂಬರ್ಸ್ ಗಳನ್ನ ಆಡ್ ಮಾಡಿ ಆ ಎಷ್ಟು ನಂಬರ್ಸ್ ಇರುತ್ತೆ ಅದರಿಂದ ಡಿವೈಡ್ ಮಾಡ್ಬೇಕು. ಸಪೋಸ್ ಒಂದ್ ಯಾವ್ದೋ ಒಂದು 8 ನಂಬರ್ಸ್ ಇತ್ತು ಅಂದ್ರೆ ಆ 8 ನಂಬರ್ ಗಳನ್ನ ಆಡ್ ಮಾಡಿ ಡಿವೈಡೆಡ್ ಬೈ 8 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಆವರೇಜ್ ಬರುತ್ತೆ. ಆ ಒಂದು ಆವರೇಜ್ ಅನ್ನ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏನಂತ ತಗೊಳ್ತೀವಿ? ಮೀನ್ ಅಂತ ಹೇಳಿ ತಗೊಳ್ತೀವಿ. ದಟ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಷರ್. ಮೆಷರ್ ಅಂದ್ರೆ ಮೆಜರಿಂಗ್ ಸೆಂಟ್ರಲ್ ಟೆಂಡೆನ್ಸಿಯನ್ನ ಮೆಜರ್ ಮಾಡ್ತಕ್ಕಂತ ಒಂದು ಥಿಂಗ್ ಅದು ಮೀನ್. ಓಕೆ, ಸೊ ಅದೇ ರೀತಿ ಅದ್ರ ಜೊತೆಗೆ ನಾವು ಮೀಡಿಯನ್ ಮತ್ತೆ ಮೋಡನ್ನು ಕೂಡ ನಾವು ಅವಾಗವಾಗ ಬಳಸ್ತಾ ಇರ್ತೀವಿ. ಬಟ್ ಜಾಸ್ತಿ ಯೂಸ್ ಮಾಡೋದು ಯಾವುದು? ಮೀನ್. ಓಕೆ, ಅದನ್ನ ನಾವು ಆವರೇಜ್ ಅಂತಾನು ಕೂಡ ತಗೊಳ್ತೀವಿ. ದೆನ್ ವಿ ಡಿಸ್ಕಸ್ ಅಬೌಟ್ ಸೆಂಟ್ರಲ್ ಟೆಂಡೆನ್ಸಿನಲ್ಲಿ ಎಷ್ಟು ಟೈಪ್ಸ್ ಇದೆ. ಸೆಂಟ್ರಲ್ ಟೆಂಡೆನ್ಸಿನಲ್ಲಿ ವಿ ಹ್ಯಾವ್ 3 ಇಂಪಾರ್ಟೆಂಟ್ ಟೈಪ್ಸ್. ಯಾವುದು? ಫಸ್ಟ್ ಒನ್ ಈಸ್ ಮೀನ್, second one is mode, and the third one is median. In central tendency we have 3 types: mean, mode ಮತ್ತೆ median. 3 types ಇದೆ. Then we discuss about what is mean. Mean ಅಂದ್ರೆ ಏನು ಅಂತ ನೋಡೋಣ. As I said, mean means what? Mean is a average, the average of the all the numbers. ಈಗ ಒಂದು 10 ನಂಬರ್ಸ್ ಕೊಟ್ಟಿದ್ರೆ 10 ನಂಬರ್ಗಳನ್ನ ಆಡ್ ಮಾಡಿ 10ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಆವರೇಜ್ ಬರುತ್ತೆ. ಅದೇ ಆವರೇಜ್ ಅನ್ನ ನಾವೇನಂತ ಕರಿತೀವಿ? ಮೀನ್ ಅಂತ ಹೇಳಿ ಕರಿತೀವಿ. ಸೊ ದ ಮೀನ್ ಆರ್ ಆವರೇಜ್ ಆಫ್ ಎ ಡೇಟಾ ಸೆಟ್ ಈಸ್ ಫೌಂಡ್ ಬೈ ಆಡಿಂಗ್ ಆಲ್ ನಂಬರ್ಸ್ ಇನ್ ದ ಡೇಟಾ ಸೆಟ್ ಅಂಡ್ ದೆನ್ ಡಿವೈಡಿಂಗ್ ಬೈ ದ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ದ ಸೆಟ್. ದಟ್ ಮೀನ್ಸ್ ಇಫ್ ದೇ ಆರ್ ಗಿವನ್ 10 numbers, you have to add all the 10 numbers and divide that sum by 10.
that is number of total numbers present, 10 numbers present. Then 10 numbers, first we have to add all the 10 numbers, then we have to divide that sum by 10. ಯಾಕೆಂದ್ರೆ 10 ನಂಬರ್ ಇರುತ್ತೆ, 10 ನಂಬರ್ಗಳನ್ನ ಆಡ್ ಮಾಡಿ 10ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಮೀನ್ ಬರುತ್ತೆ. ಅದನ್ನ ನಾವು ಆವರೇಜ್ ಅಂತಾನು ಕೂಡ ತಗೊಳ್ತೀವಿ. ಇನ್ ಜನರಲ್ ಇಟ್ ಈಸ್ ಕನ್ಸಿಡರ್ ಆಸ್ ಎ ಅರ್ಥಮೆಟಿಕ್ ಮೀನ್. ನೀವೆಲ್ಲ ಹೈಸ್ಕೂಲ್ ಅಲ್ಲಿ ಓದಿದ್ದೀರಾ, ಅರ್ಥಮೆಟಿಕ್ ಮೀನ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಮೀನ್, ಜಾಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಲ್ವಾ, ಈ ತರ ಓದಿರ್ತೀರಾ. ಸೊ ಅರ್ಥಮೆಟಿಕ್ ಮೀನ್ ಅಂದ್ರೆ ನಾವೇನ್ ಆವರೇಜ್ ಅಂತ ತಗೊಳ್ತೀವಲ್ಲ ಅದು. ಓಕೆ, ಸೊ ದಟ್ ಈಸ್ ಮೀನ್ ಇಸ್ ಈಕ್ವಲ್ ಟು ಸಮ್ ಆಫ್ ವೇರಿಯಬಲ್ಸ್ divided by number of variables. This is the formula for mean. Generally ನಾವು ಕಂಡುಹಿಡಿಯತಕ್ಕಂಥದ್ದು by using this formula. Mean is equal to sum of variables divided by number of variables. Sum of variables ಅಂದ್ರೆ ಏನು, 10 ನಂಬರ್ ಕೊಟ್ಟಿದ್ರೆ 10 ನಂಬರ್ಗಳನ್ನ ಆಡ್ ಮಾಡಿದ್ರೆ ಅದು ಸಮ್ ಆಫ್ ವೇರಿಯಬಲ್ಸ್, ಡಿವೈಡೆಡ್ ಬೈ ಎಷ್ಟು ವೇರಿಯಬಲ್ಸ್ ಇದೆ, 10 ವೇರಿಯಬಲ್ಸ್ ಇದೆ. ಸೊ 10ರಿಂದ ಡಿವೈಡ್ ಮಾಡಿದ್ರೆ ವಿ ಗೆಟ್ ದ ಮೀನ್. ಸೊ ಮೀನ್ ಇಸ್ ಈಕ್ವಲ್ ಟು sum of variables divided by number of variables. ಇದು ಜನರಲಿ ನಾವು ಮಾಡ್ತಕ್ಕಂಥ ಫಾರ್ಮುಲಾ, sum of variables divided by number of variables. Then in general ನಾವು ಈಗ ಒಂದು 5-10 ಕೊಟ್ಟಿದ್ರೆ we can do it very easily. In general if they are given x1, x2, x3 etc up to xn, ಈ ತರ ಹಲವಾರು ನಂಬರ್ಸ್ ಗಳನ್ನ ಕೊಟ್ಟಿದ್ರೆ, ವೇರಿಯಬಲ್ಸ್ ಗಳನ್ನ ಕೊಟ್ಟಿದ್ರೆ, then the mean is given by, ಇಲ್ಲಿ ಎಷ್ಟು ನಂಬರ್ಸ್ ಇದೆ, x1, x2, x3 up to xn. How many numbers? 7 n variables ಇದೆ. Number of variables is n. So then the general formula for mean is x1 plus x2 plus x3 plus etc up to plus xn. ಅಂದ್ರೆ ಅವರೆಷ್ಟರ ನಂಬರ್ ಕೊಟ್ಟಿರ್ಲಿ, 3 ಕೊಟ್ಟಿದ್ರೆ 3ನ ಆಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿ, 100 ನಂಬರ್ ಕೊಟ್ಟಿದ್ರೆ 100ನ್ನು ಆಡ್ ಮಾಡಿ ಡಿವೈಡೆಡ್ ಬೈ 100 ಮಾಡಿ, 1000 ಕೊಟ್ಟಿದ್ರೆ 1000 ನಂಬರ್ಗಳನ್ನ ಆಡ್ ಮಾಡಿ ಡಿವೈಡೆಡ್ ಬೈ 1000 ಮಾಡಿ. ದಟ್ಸ್ ದ ಥಿಂಗ್. ಸೊ n ಇಸ್ ದ ನಂಬರ್ ಆಫ್ ವೇರಿಯಬಲ್ಸ್, ಎಷ್ಟು ವೇರಿಯಬಲ್ಸ್ ಇದೆ ಅಂತ. ಸೊ ಇಫ್ ಫಾರ್ ದ ಜನರಲ್ ಥಿಂಗ್, ಇಫ್ x1, x2, x3 up to xn are the variables, then the mean is given by mean is equal to x1 plus x2 plus x3 plus etc plus xn whole divided by n. ಇದು ಮೇಲ್ಗಡೆ ಇರೋದು ಸಮ್ ಆಫ್ ವೇರಿಯಬಲ್ಸ್, ಇದು ನಂಬರ್ ಆಫ್ ವೇರಿಯಬಲ್ಸ್. ಓಕೆ, ಅದೇ ಫಾರ್ಮುಲಾ ಕೊಟ್ಟಿರೋದು. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಹಿಯರ್, ಇಫ್ 10, 11, 15, 20, 25, 33, these are the numbers. How many numbers? 1, 2, 3, 4, 5, 6. These are the numbers they are given. 10, 11, 15, 20, 25, 33. These are the numbers they are given. Then what is the mean? ಈ 6 ನಂಬರ್ಗಳನ್ನ ಆಡ್ ಮಾಡಿ ಡಿವೈಡೆಡ್ ಬೈ 6 ಮಾಡಬೇಕು. Okay, so if you add this 10 plus 11 plus 15 plus 20 plus 25 plus 33, we have to add all these numbers. Okay, so 25 plus 20, 45 plus 15, 60 plus 70, 81, then 91, 101, 111, 114, 114 by 6 ಆಗುತ್ತೆ. ಓಕೆ, ಅದನ್ನ 114 ಡಿವೈಡೆಡ್ ಬೈ 6 ಮಾಡಿದ್ರೆ 6 1s are 6, then 6 9s are 54 ಆಗುತ್ತೆ. Therefore the mean of these values is 19. Okay, so if you add all these terms we get 114 divided by 6, so that is 19. So therefore the mean of these numbers is 19. Then an important property of the mean is that it includes every value in your data set as a part of the calculation. ಅಂದ್ರೆ ನೀವು ಮೀನ್ ಕಂಡುಹಿಡಿತಾ ಇದ್ದೀರಾ ಅಂದ್ರೆ ಅದು ಎಲ್ಲಾ ನಂಬರ್ಗಳನ್ನ ತಗೊಂಡೇ ಕ್ಯಾಲ್ಕುಲೇಷನ್ ಮಾಡುತ್ತೆ, ಯಾವ ನಂಬರ್ನು ಬಿಡಲ್ಲ. ಒಂದು ನಂಬರ್ನ ಬಿಟ್ಟರು ಕೂಡ ಇಟ್ ಇಸ್ ನಾಟ್ ಎ ಮೀನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲಾ ನಂಬರ್ಗಳನ್ನ ಆಡ್ ಮಾಡಬೇಕು, ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದೆಯೋ ಅದರಿಂದ ಡಿವೈಡ್ ಮಾಡಬೇಕು ಅಲ್ವಾ. ಹಾಗಾಗಿ ಯು ಮಸ್ಟ್ ನೋ ದಟ್ ಮೀನ್ ಇನ್ಕ್ಲೂಡ್ಸ್ ಎವರಿ ವ್ಯಾಲ್ಯೂ ಇನ್ ದ ಡೇಟಾ ಸೆಟ್ ಆಸ್ ಎ ಪಾರ್ಟ್ ಆಫ್ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಪ್ರತಿಯೊಂದು ಥಿಂಗ್ಸ್ ಗಳನ್ನ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಇನ್ ಅಡಿಷನ್, the mean is the only measure of central tendency where sum of the deviation of each value from the mean is always 0. ಅಂದ್ರೆ ಆ ಒಂದು ಮೀನ್ ಪೊಸಿಷನ್ ಇಂದ, ಅವರೇಜ್ ಇಂದ ನೀವು ಯಾವುದೇ ವ್ಯಾಲ್ಯೂಗಳಿಗೆ ನೀವು ಡಿವಿಯೇಷನ್ ತಗೊಂಡ್ರೆ ಎಲ್ಲಾ ಡಿವಿಯೇಷನ್ಸ್ ಗಳು ಏನಾಗಿರುತ್ತೆ, 0 ಆಗಿರುತ್ತೆ.
ಬಿಕಾಸ್ ಅದು ಎಲ್ಲಾ ನಂಬರ್ಗಳನ್ನ ಸೇರಿಸ್ಕೊಂಡಿರೋದ್ರಿಂದ ಅಲ್ಲಿ ಏನಾಗುತ್ತೆ, ಅವುಗಳ ಡಿವಿಯೇಷನ್ ಎಲ್ಲೂ ಡಿವಿಯೇಷನ್ ಆಗಲ್ಲ, ಎಲ್ಲವೂ ಒಂದೇ ಕಡೆ ಇರುತ್ತೆ. ಹಾಗಾಗಿ ದ ವ್ಯಾಲ್ಯೂ ಇಸ್ 0 ಆಗುತ್ತೆ. ಓಕೆ, ಸೊ ದಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಇಸ್, ಯಾವಾಗ ನಾವು ಮೀನ್ ಅನ್ನ ಯೂಸ್ ಮಾಡಬಾರ್ದು, ವೆನ್ ನಾಟ್ ಟು ಯೂಸ್ ದ ಮೀನ್. ಸೊ ಮೀನ್ಗೆ ಮೈನ್ ಒಂದು ಡಿಸ್ಅಡ್ವಾಂಟೇಜ್ ಇದೆ, ಏನಪ್ಪಾ ಅಂದ್ರೆ ಇಟ್ ಈಸ್ ಪರ್ಟಿಕ್ಯುಲರ್ಲಿ ಸಸೆಪ್ಟಿಬಲ್ ಟು ದ ಇನ್ಫ್ಲೂಯೆನ್ಸ್ ಆಫ್ ಔಟ್ಲಯರ್ಸ್. ಔಟ್ಲಯರ್ಸ್ ಅಂದ್ರೆ ಏನು, ಈಗ ನಾವು ಯಾವುದೋ ಒಂದು 6 ನಂಬರ್ಸ್ ತಗೊಳ್ತೀವಿ. ಓಕೆ, 10, 11, 12, 13, 14, 15 ತಗೊಂಡ್ವಿ. ಲಾಸ್ಟ್ ನಂಬರ್ ಇರೋದು 100 ಇತ್ತು ಅಂದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಔಟ್ಲಯರ್. ಅಂದ್ರೆ ಆ ಒಂದು ಸೀರೀಸ್ಗೆ ಮ್ಯಾಚ್ ಆಗಲ್ಲ, ಸೀರೀಸ್ಗೆ ಮ್ಯಾಚ್ ಆಗದಲೆ ಸಡನ್ ಆಗಿ ಒಂದೇ ಸರಿ ರೈಸ್ ಆಗಿರ್ತಕ್ಕಂಥ ವ್ಯಾಲ್ಯೂಸ್ ಗಳನ್ನ ಔಟ್ಲಯರ್ಸ್ ಅಂತ ತಗೊಳ್ತೀವಿ. ಸಪೋಸ್ ಇವನ್ 10, 11, 12 ತಗೊಂಡಿದ್ದೀರಾ, 10ಕ್ಕಿಂತ ಮುಂಚೆ 0.01 ಇತ್ತು ಅನ್ಕೊಳ್ಳಿ. ಅಗೇನ್ 10ಕ್ಕೂ 0.01ಗೂ ತುಂಬಾ ವ್ಯತ್ಯಾಸ ಇದೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಔಟ್ಲಯರ್. ಅಂದ್ರೆ ಆ ಒಂದು ರೇಂಜ್ ಅಲ್ಲಿ ಇರಬೇಕು, ಹತ್ತತ್ರ ಇರಬೇಕು. ಹತ್ತತ್ರ ಇದ್ರೆ ಅವ ಕರೆಕ್ಟ್ ಆಗಿರುತ್ತೆ. ಸೊ ಆ ರೇಂಜ್ ಜಾಸ್ತಿ ಇದ್ದಾಗ ಅವನ್ನ ನಾವು ಔಟ್ಲಯರ್ಸ್ ಅಂತ ತಗೊಳ್ತೀವಿ. ಆ ತರ ಔಟ್ಲಯರ್ಸ್ ಗಳಿದ್ದಾಗ ಏನಾಗುತ್ತೆ, ಆನ್ಸರ್ ಎಕ್ಸಾಕ್ಟ್ ಬರಲ್ಲ. ಈಗ 10 + 11, 12, 13, 14, 15 ಆಡ್ ಮಾಡಿ ಅವರೇಜ್ ತಗೊಂಡ್ರೆ ಇಟ್ ವಿಲ್ ಬಿ ಅರೌಂಡ್ 13 ಪಾಯಿಂಟ್ ಸಮಥಿಂಗ್ ಹತ್ರ ಬರುತ್ತೆ. ಪ್ಲಸ್ 90 ಇತ್ತು ಅಂದ್ರೆ ಇಟ್ ವಿಲ್ ಗೋಸ್ ಟು 40, 50 ಹತ್ರ ಹೋಗ್ಬಿಡುತ್ತೆ. ದಟ್ ಇಸ್ ದ ಪ್ರಾಬ್ಲಮ್. ಹಾಗಾಗಿ ಔಟ್ಲಯರ್ಸ್ ಇದ್ದಾಗ ಇದನ್ನು ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಇಲ್ಲ. ಉಪಯೋಗ ಮಾಡಬಹುದು ಬಟ್ ಉಪಯೋಗ ಬರಲ್ಲ, ಯಾಕೆಂದ್ರೆ ಆನ್ಸರ್ ಏನಾಗುತ್ತೆ, ತಪ್ಪಾಗಿರುತ್ತೆ ಅಂತ. ದೀಸ್ ಆರ್ ದ ವ್ಯಾಲ್ಯೂಸ್ ದಟ್ ಆರ್ ಅನ್ಯೂಶುವಲ್ ಕಂಪೇರ್ಡ್ ಟು ರೆಸ್ಟ್ ಆಫ್ ದ ಡೇಟಾ. ಯಾಕೆಂದ್ರೆ ಇಲ್ಲಿ ಇಷ್ಟು ಪಾರ್ಟ್ಗೆ ಕರೆಕ್ಟ್ ಆಗಿ ಬರ್ಬೇಕಿದ್ದು 13.5. ಅದೊಂದು ನಂಬರ್ ಇಂದ ಎಷ್ಟಕ್ಕೆ ರೀಚ್ ಆಯ್ತದು, 30, 40ಗೆ ಹೋಯ್ತು. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಡಿಫರೆನ್ಸ್ ಅಲ್ವಾ. ಹಾಗಾಗಿ ಮೀನ್ ಏನಾಗುತ್ತೆ, ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ದಟ್ ಇಸ್ ಅನ್ಯೂಶುವಲ್ ಕಂಪೇರ್ಡ್ ಟು ರೆಸ್ಟ್ ಆಫ್ ದ ಸೆಟ್ ಬೈ ಬೀಯಿಂಗ್ ಎಸ್ಪೆಷಲಿ ಸ್ಮಾಲ್ ಆರ್ ಲಾರ್ಜ್ ವ್ಯಾಲ್ಯೂ. ತುಂಬಾ ಸ್ಮಾಲ್ ಇದ್ರು ಅಷ್ಟೇ ಸಮಸ್ಯೆ, ತುಂಬಾ ಲಾರ್ಜ್ ಇದ್ರು ಕೂಡ ಅಷ್ಟೇ ಸಮಸ್ಯೆ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಫಾರ್ ಎಕ್ಸಾಂಪಲ್ 10, 11, 12, 13, 14, 15, 15, 16, 16, 16, 17, 20, 15, 90 ಈ ಒಂದು ವ್ಯಾಲ್ಯೂಗಳಿಗೆ ಅವರೇಜ್ ಎಷ್ಟಿದೆ, ಮೀನು 22.5 ಆಗಿದೆ ಅಲ್ವಾ. ಆದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂ 10ರಿಂದ 20 ಒಳಗಡೆ ಇದೆ, ಇವನ್ 17 ಒಳಗಡೆ ಇದೆ. ಹೋಗ್ಲಿ ನಾವು 20 ಅಂತ ತಗೊಂಡ್ರು ಕೂಡ ಅವರೇಜ್ ಎಷ್ಟು ಬರುತ್ತೆ, 16 ಹತ್ರ ಬರುತ್ತೆ ಅಷ್ಟೇನೆ. ಆದ್ರೆ ಬಿಕಾಸ್ ಆಫ್ ದೀಸ್ 2 ನಂಬರ್ಸ್ 50 ಮತ್ತೆ 90 ಇರೋದ್ರಿಂದ ಅವರೇಜ್ ಎಲ್ಲಿಗೆ ಹೋಗ್ಬಿಟ್ಟಿದೆ, 22.5 ಹೋಗಿದೆ. ಸೊ ದಿಸ್ ವಿಲ್ ಮೇಕ್ಸ್ ದ ಡಿಫರೆನ್ಸ್. ಹಾಗಾಗಿ ಇಂಥ ಕೇಸ್ಗಳಲ್ಲಿ ಔಟ್ಲಯರ್ಸ್ ತುಂಬಾ ಲಾರ್ಜ್ ಇದ್ದಾಗ ನಮ್ಗೆ ಏನ್ ಮೀನ್ ಬರುತ್ತಲ್ಲ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಒಂದು ಮೀನನ್ನ ನೋಡ್ಕೊಂಡು ನಾವೆಲ್ಲಾ ವ್ಯಾಲ್ಯೂಗಳನ್ನ ನಾವು ಗೆಸ್ ಮಾಡ್ಲಿಕ್ಕೆ, ಅದ್ರ ಬೇಸಿಸ್ ಮೇಲೆ ನಾವು ರಿಸಲ್ಟ್ ಬರೀಲಿಕ್ಕೆ ಆಗಲ್ಲ, ತಪ್ಪಾಗತ್ತೆ. ಹಾಗಾಗಿ ಔಟ್ಲಯರ್ಸ್ ಇದ್ದಾಗ the mean has no use. Okay, that is not acceptable thing. Then we go for mode. ಏನು mode ಅಂದ್ರೆ, the mode is the value that appears most frequently in a data set. That is, the most repeated value in a given data set is called as mode. ಕೊಟ್ಟಿರ್ತಕ್ಕಂಥ ಒಂದು ನಂಬರ್ ಆಫ್ ಡೇಟಾ ಸೆಟ್ ಅಲ್ಲಿ ಯಾವ ವ್ಯಾಲ್ಯೂ ಹೆಚ್ಚು ರಿಪೀಟ್ ಆಗಿರುತ್ತೋ, ಯಾವ ವ್ಯಾಲ್ಯೂ ಜಾಸ್ತಿ ಸರಿ ರಿಪೀಟ್ ಆಗಿರುತ್ತೋ ಆ ಒಂದು ವ್ಯಾಲ್ಯೂವನ್ನ ನಾವೇನಂತ ಕರಿತೀವಿ, ಮೋಡ್ ಅಂತ ಕರಿತೀವಿ. ಸೊ ದ ಮೋಡ್ ಇಸ್ ದ ವ್ಯಾಲ್ಯೂ ದಟ್ ಅಕರ್ಸ್ ಫ್ರೀಕ್ವೆನ್ಸಿ, ಅಂದ್ರೆ ಫ್ರೀಕ್ವೆಂಟ್ಲಿ ಅವಾಗ ಬರ್ತಾನೆ ಇರ್ಬೇಕು ನಂಬರ್, ಅದು ಆತರ ಬರ್ತಾ ಇದೆ ಅದನ್ನ ನಾವು ಮೋಡ್ ಅಂತ ತಗೊಳ್ತೀವಿ. ಅಥವಾ ತುಂಬಾ ಸರಿ ರಿಪೀಟ್ ಆಗಿದ್ರೆ, 1 ನಂಬರು 2 ನಂಬರು ಜಾಸ್ತಿ ಸರಿ ಯಾವ ನಂಬರ್ಗಳು ರಿಪೀಟ್ ಆಗಿದ್ರೆ ಅದನ್ನ ಕೂಡ ನಾವು ಅದನ್ನ ಮೋಡ್ ಅಂತ ಕರಿತೀವಿ. ಸೊ ಎ ಸೆಟ್ ಆಫ್ ಡೇಟಾ ಮೇ ಹ್ಯಾವ್ 1 ಮೋಡ್. ಕೆಲವೊಂದು ಡೇಟಾಗಳಿಗೆ ಒಂದೇ ಮೋಡ್ ಇರಬಹುದು, ಅಂದ್ರೆ ಒಂದು ನಂಬರ್ ಮಾತ್ರ ಜಾಸ್ತಿ ಸರಿ ರಿಪೀಟ್ ಆಗಿದೆ, ಮಿಗ್ದವೆಲ್ಲ ಜಾಸ್ತಿ ಸರಿ ರಿಪೀಟ್ ಆಗಿರಲ್ಲ. ಮ್ಯಾಕ್ಸಿಮಮ್ ರಿಪೀಟ್ ಆಗಿರ್ಬೇಕು, ಮ್ಯಾಕ್ಸಿಮಮ್ ರಿಪೀಟ್ ಆಗಿದ್ರೆ ಮಾತ್ರ ಅದು ಮೋಡ್ ಆಗತ್ತೆ, ಆಯ್ತಾ. ಹಾಗಾಗಿ ಕೆಲವೊಂದ್ಸರಿ 1 ಮೋಡ್ ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಯಾವ್ದೋ ಒಂದು 3 ಸಂಖ್ಯೆಗಳು ಎಲ್ಲವೂ 5 ಸರಿ ರಿಪೀಟ್ ಆಗಿದ್ರೆ ಆಗ ಒಂದು ಡೇಟಾ ಸೆಟ್ಟಿಗೆ 3 ನಂಬರ್ ಆಫ್ ಮೋಡ್ಸ್ ಇರುತ್ತೆ. ಓಕೆ, ಕೆಲವೊಂದು ಸರಿ ಯಾವ ನಂಬರೂ ರಿಪೀಟ್ ಆಗಿಲ್ಲ, 10, 11, 12, 13, 14, 15, 16, 17. ಇಫ್ ಯು ಟೇಕ್ 10 to 17 ಕಂಟಿನ್ಯೂಸ್ ತಗೊಂಡ್ರೆ ಅಲ್ಲಿ ಯಾವ ನಂಬರ್ ರಿಪೀಟ್ ಆಗಿಲ್ಲ, ಆಗ ಅಲ್ಲಿ ಮೋಡೇ ಇಲ್ಲ. ಯಾಕೆಂದ್ರೆ ಮೋಸ್ಟ್ ರಿಪೀಟೆಡ್ ಥಿಂಗ್ ಅನ್ನ ಮಾತ್ರ ನಾವು ಮೋಡ್ ಅಂತ ತಗೊಳ್ತೀವಿ. ಅಲ್ಲಿ ಒಂದು ನಂಬರ್ ರಿಪೀಟ್ ಆಗಿಲ್ಲ ಅಂದಾಗ ದ ಡೇಟಾ ಸೆಟ್ ಹ್ಯಾಸ್ ನೋ ಮೋಡ್. 1 ಮೋಡ್ ಇರ್ಬೋದು, 1ಕ್ಕಿಂತ ಜಾಸ್ತಿ ಇರ್ಬೋದು, ಮೋಡ್ ಇಲ್ದರೇನು ಕೂಡ ಇರ್ಬೋದು, ಇವೆಲ್ಲ ಚಾನ್ಸಸ್ ಇದೆ. ಸೊ ಅದನ್ನ ನಾವು ಈ ತರ ಬರೆದ್ರೆ, ಇಲ್ಲಿ ನೋಡಿ 1 ಸರಿ ಇದೆ, 2 ಸರಿ ಇದೆ, 3 4 ಟೈಮ್ಸ್ ಇದೆ, ದೆನ್ 4 2 4 6 8 ಟೈಮ್ಸ್ ರಿಪೀಟ್ ಆಗಿದೆ, ದೆನ್ 5
5 ಟೈಮ್ಸ್ ರಿಪೀಟ್ ಆಗಿದೆ ಅಂತ ಅನ್ಕೋಣ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಯಾವ ನಂಬರ್ ಜಾಸ್ತಿ ಸರಿ ರಿಪೀಟ್ ಆಗಿದೆ, ಜಾಸ್ತಿ ಇರೋದು ಯಾವುದು, 4 ನಂಬರ್ ಜಾಸ್ತಿ ಇದೆ. ಹಾಗಾಗಿ ಈ ಒಂದು ಡೇಟಾ ಸೆಟ್ ಅಲ್ಲಿ ಮೋಡ್ ಯಾವುದು, 4 ಒಂದು ಮೋಡ್ ಇದೆ ಇಲ್ಲಿ, ಯಾಕೆಂದ್ರೆ ಅದೊಂದೇ ಜಾಸ್ತಿ ಇರ್ತಕ್ಕಂಥದ್ದು, 4 ನಂಬರ್ ಜಾಸ್ತಿ ಸರಿ ಬಂದ್ಬಿಟ್ಟಿದೆ. ಹಾಗಾಗಿ ದಟ್ ಇಸ್ ದ ಮೋಡ್ ಹಿಯರ್. ಓಕೆ, ದೆನ್ ಇನ್ ದ ಫಾಲೋಯಿಂಗ್ ಲಿಸ್ಟ್ ಆಫ್ ನಂಬರ್ಸ್, ಈ ಒಂದು ಲಿಸ್ಟ್ ಆಫ್ ನಂಬರ್ಸ್ ಅಲ್ಲಿ ಇಲ್ಲಿ ನೋಡಿ 3, 3, 6, 9, 16, 16, 16, 27, 27, 37, 48 ಇದೆ, ಈ ನಂಬರ್ಸ್ ಇದೆ. ಇಲ್ಲಿ 3 ಎಷ್ಟು ಸರಿ ರಿಪೀಟ್ ಆಗಿದೆ, ಕ್ಯಾನ್ ಅಬ್ಸರ್ವ್ 2 ಟೈಮ್ಸ್ ರಿಪೀಟ್ ಆಗಿದೆ. ಇಲ್ಲಿ 16 ಎಷ್ಟು ಟೈಮ್ ರಿಪೀಟ್ ಆಗಿದೆ, 3 ಟೈಮ್ಸ್ ರಿಪೀಟ್ ಆಗಿದೆ. 27 2 ಟೈಮ್ಸ್ ರಿಪೀಟ್ ಆಗಿದೆ, ಇನ್ನೆಲ್ಲ ಸಿಂಗಲ್ ಇದೆ. ಓಕೆ, ಇಲ್ಲಿ 3 2 ಟೈಮ್ಸ್, 27 2 ಟೈಮ್ಸ್, 16 3 ಟೈಮ್ಸ್. ಅಲ್ಲಿಗೆ ಮ್ಯಾಕ್ಸಿಮಮ್ ರಿಪೀಟೆಡ್ ಆಗಿರೋದು ಯಾವುದು, 3 ಟೈಮ್ಸ್ ರಿಪೀಟ್ ಆಗಿರೋದು ಯಾವುದು, 16. ಸೊ ಹಾಗಾಗಿ ಈ ಒಂದು ನಂಬರ್ ಆಫ್ ಡೇಟಾ ಸೆಟ್ ಅಲ್ಲಿ ವಾಟ್ ಇಸ್ ದ ಮೋಡ್, 16 ಇಸ್ ದ ಮೋಡ್, ಓನ್ಲಿ ಒನ್ ಮೋಡ್ ಇದೆ. ಓಕೆ, ಈ ಒಂದು ಡೇಟಾ ಸೆಟ್ ಅಲ್ಲಿ 16 ಇಸ್ ದ ಮೋರ್ ರಿಪೀಟೆಡ್ ವ್ಯಾಲ್ಯೂ, ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ. ಹಾಗಾಗಿ 16 ಇಸ್ ದ ಮೋಡ್ ಹಿಯರ್. ಸೊ ಇನ್ ದ ಎಕ್ಸಾಂಪಲ್ ಗಿವನ್ ಬಿಲೋ, ಇಲ್ಲಿ ಕೆಳಗಡೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಈ ಎಕ್ಸಾಂಪಲ್ ಅಲ್ಲಿ ನೋಡೋಣ, ಇಲ್ಲೇನಿದೆ 3 3 3 9 16 16 16 27 37 48 ಇದೆ. You can observe 3, how many times it is repeated, 3 times. Then 16, how many times it is repeated, 3 times. In a 9 27 37 48 single times ಇದೆ, no problem. So 3 ಎಷ್ಟು ಟೈಮ್ ರಿಪೀಟ್ ಆಗಿದೆ, 3 times. 16 ಎಷ್ಟು ಟೈಮ್ ರಿಪೀಟ್ ಆಗಿದೆ, ಇದು ಕೂಡ 3 times. ಸೊ ಇಲ್ಲಿ 3 ಕೂಡ 3 times repeated, 16 ಕೂಡ 3 times repeated. ಹಾಗಾಗಿ ಎರಡು ಸೇಮ್ ಟೈಮ್ ಅಲ್ಲಿ ರಿಪೀಟೆಡ್ ಆಗಿರೋದ್ರಿಂದ ಈ ಒಂದು ಡೇಟಾ ಸೆಟ್ ಅಲ್ಲಿ ಈ 3 ಮತ್ತೆ 16 ಎರಡು ಸೇಮ್ ಟೈಪ್ ರಿಪಿಟೇಷನ್ಸ್ ಇರೋದ್ರಿಂದ 3 and 16 ಬೋತ್ ಆರ್ ಮೋಡ್ಸ್ ಹಿಯರ್. ಈ ಒಂದು ಡೇಟಾ ಸೆಟ್ ಅಲ್ಲಿ 3 ಕೂಡ ಮೋಡ್, 16 ಕೂಡ ಮೋಡ್ ಆಗುತ್ತೆ. ಅರ್ಥ ಆಯ್ತಲ್ಲ, ಮೋಸ್ಟ್ ರಿಪೀಟೆಡ್ ನಂಬರ್ಸ್. ಇಲ್ಲಿ 3 ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ, 16 ಕೂಡ 3 ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ 3 ಮತ್ತೆ 16 ಆರ್ ಕಾಲ್ಡ್ ಆಸ್ ಮೋಡ್ಸ್ ಬಿಕಾಸ್ ದೇ ಅಕರ್ಸ್ 3 ಟೈಮ್ಸ್. 3 ಕೂಡ 3 ಟೈಮ್ಸ್ ಇದೆ. ಹಾಗಾಗಿ ಈ ಒಂದು ಡೇಟಾ ಸೆಟ್ ಅಲ್ಲಿ 2 ಮೋಡ್ ಇದೆ, ಈ ಒಂದು ಡೇಟಾ ಸೆಟ್ ಅಲ್ಲಿ 1 ಮೋಡ್ ಇದೆ. ಓಕೆ, ಸೊ ಈ ಒಂದು ಕೆಳಗಡೆ ನೋಡಿ 3 6 9 16 27 37 48 ಯಾವ ನಂಬರು ರಿಪೀಟ್ ಆಗಿಲ್ಲ, ನೋ ನಂಬರ್ ಹ್ಯಾಸ್ ಬಿನ್ ರಿಪೀಟೆಡ್ ಹಿಯರ್, ರೈಟ್? ಹಾಗಾಗಿ ಇದರಲ್ಲಿ ಏನಿಲ್ಲ, ಮೋಡೇ ಇಲ್ಲ. ದಿಸ್ ಸೆಟ್ ಹ್ಯಾಸ್ ನೋ ಮೋಡ್, ದಿಸ್ ಸೆಟ್ ಹ್ಯಾಸ್ ನೋ ಮೋಡ್. ಇದರಲ್ಲಿ ಮೋಡೇ ಇಲ್ಲ. ಇಲ್ಲಿ 1 ಮೋಡು, ಇಲ್ಲಿ 2 ಮೋಡು, ಇಲ್ಲಿ ಮೋಡೇ ಇಲ್ಲ. ಅರ್ಥ ಆಯ್ತಲ್ಲ, ದಟ್ ಇಸ್ ದ ಥಿಂಗ್. ಸೊ ದ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್ ಅನ್ನ ನಾವು ಮೋಡ್ ಅಂತ ತಗೊಳ್ತೀವಿ. ಮೋಡ್ ಕೆಲವೊಂದ್ಸರಿ 1 ಇರಬಹುದು, 2 ಇರಬಹುದು, 3 ಇರಬಹುದು, ಇಲ್ಲರೇನೋ ಇರಬಹುದು. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಈ ಒಂದು ಯಾವುದೋ ಒಂದು ಸೆಟ್ ಆಫ್ ಡೇಟಾ ತಗೊಂಡಾಗ ಈ ಯಾವ ಎರಡು ನಂಬರ್ಗಳು ಏನಾಗಿದೆ, ಎರಡು ಸೇಮ್ ಹೈಟ್ ಇದೆ. ಸೇಮ್ ಹೈಟ್ ಇದೆ ಅಂದಾಗ ಇವೆರಡು ಕೂಡ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್ ಆಗಿದೆ. ಹಾಗಾಗಿ ದಿಸ್ ಇಸ್ ದ 1 mode and this is the another mode. So this is the example of 2 modes. Okay, then we come for median. Median ಅಂದ್ರೆ ಏನು, ಮಧ್ಯದ ಬಿಂದು. median ಅಂದ್ರೆ ಮಧ್ಯದ ಬಿಂದು. The median of a set of data is the middle most number or central value in the set. ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಡೇಟಾ ಸೆಟ್ ಅನ್ನ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಜೋಡಿಸ್ಕೊಂಡಾಗ ಮಧ್ಯದಲ್ಲಿ ಯಾವ ನಂಬರ್ ಬರುತ್ತೋ, ಮಿಡಲ್ ಮೋಸ್ಟ್ ನಂಬರ್ ಮಧ್ಯದಲ್ಲಿ ಎಕ್ಸಾಕ್ಟ್ ಮಧ್ಯದಿರಬಹುದು, ಎಕ್ಸಾಕ್ಟ್ ಮಧ್ಯದಿಲ್ಲ ಅಂದ್ರೆ ಅವು ಎರಡರ ಮಧ್ಯದಲ್ಲಿ ಬರತಕ್ಕಂಥ ಒಂದು ವ್ಯಾಲ್ಯೂ ಇರುತ್ತೆ, ಸೆಂಟ್ರಲ್ ವ್ಯಾಲ್ಯೂ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೀಡಿಯನ್. ಸೊ ಮೀಡಿಯನ್ ಆಫ್ ಎ ಸೆಟ್ ಆಫ್ ಡೇಟಾ ಇಸ್ ದ ಮಿಡಲ್ ಮೋಸ್ಟ್ ನಂಬರ್, ಮ್ಯಾಕ್ಸಿಮಮ್ ಸೆಂಟ್ರಲ್ಲಿ ಬರ್ತಕ್ಕಂಥ ನಂಬರ್ ಇರುತ್ತೆ, ಅದನ್ನ ನಾವು ಮೀಡಿಯನ್ ಅಂತ ಕರಿತೀವಿ. ಸೊ ಮೀಡಿಯನ್ is also the number that is halfway into the set. ಅಂದ್ರೆ ಆ ಸೆಟ್ ಅಲ್ಲಿ ಅರ್ಧ, ಆ ಮೀಡಿಯನ್ ಬಂದ್ರೆ ಅರ್ಧ ಭಾಗ ಬಂದಿದ್ವಿ, 50% ಕಂಪ್ಲೀಟ್ ಮಾಡಿದೀವಿ, ಇನ್ನು 50% ಇದೆ. ದಟ್ ಇಸ್ ದ ಥಿಂಗ್. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೀಡಿಯನ್. ಟು ಫೈಂಡ್ ದ ಮೀಡಿಯನ್, ದ ಡೇಟಾ ಶುಡ್ ಬಿ ಅರೇಂಜ್ಡ್ ಫಸ್ಟ್ ಇನ್ ದ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಏರಿಕೆ ಕ್ರಮದಲ್ಲಾದ್ರೂ ಬರೀಬಹುದು, ಇಳಿಕೆ ಕ್ರಮದಲ್ಲಾದ್ರೂ ಬರೀಬಹುದು, ಯಾವ ಕ್ರಮದಲ್ಲಾದ್ರೂ ಬರೀರಿ, ಬಟ್ ಅದರಲ್ಲಿ ಮಧ್ಯದ ನಂಬರ್ಗಳನ್ನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ದ ಮೀಡಿಯನ್ ಇಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಅಗೇನ್ ಮೀಡಿಯನ್ ಕೂಡ ಏನಾಗುತ್ತೆ, ಡಿಫರೆಂಟ್ ಟೈಪ್ ಆಫ್ ವ್ಯಾಲ್ಯೂಸ್ಗೆ, ಡಿಫರೆಂಟ್ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ಗೆ ಡಿಫರೆಂಟ್ ಇರುತ್ತೆ. ಏನು ಡಿಫರೆಂಟ್ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಮೀಡಿಯನ್, ಇಲ್ಲಿ 50% ಬಿಲೋ, 50% ಎಬೋ, ದಿಸ್ ಇಸ್ ಎಕ್ಸಾಕ್ಟ್ 50% ಅಲ್ವಾ? ನೀವು 100 ನಂಬರ್ಸ್ ಅಂತ ತಗೊಂಡ್ರೆ ಅದರಲ್ಲಿ 15 ನಾವು 50% ಅಂತ ತಗೊಳ್ತೀವಿ, 100 ಇಸ್ ದ 100% ಆಗತ್ತೆ. ಸೊ 50 ಇಸ್ ದ ಮೀಡಿಯನ್ ಅಂತ ತಗೊಳ್ತೀವಿ. ಈ ಮೀಡಿಯನ್ ಕೆಲವೊಂದು ಸರಿ ಡಿಫರೆಂಟ್ ಆಗಿರುತ್ತೆ. ಆನ್ ವಾಟ್ ಬೇಸಿಸ್ ಇಟ್ ಇಸ್ ಡಿಫರೆಂಟ್? ಆಡ್ ನಂಬರ್ ಸೆಟ್, ಈವನ್ ನಂಬರ್ ಸೆಟ್.
ಆಡ್ ನಂಬರ್ ಸೆಟ್ ಅಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಡೇಟಾ ಸೆಟ್ ಅಲ್ಲಿ 19 ನಂಬರ್ಸ್ ಇತ್ತು ಅಂದ್ರೆ ಅದ್ 19 ನಂಬರ್ಸ್ ಇದ್ರೆ 19 ನಂಬರ್ ಇದ್ರೆ 19 ಎಂತ ನಂಬರು ಆಡ್ ನಂಬರ್ ಅಲ್ವಾ. ಹಾಗಾಗಿ ಅದು ಆಡ್ ನಂಬರ್ ಸೆಟ್ ಇದ್ದಾಗ ಮೀಡಿಯನ್ ಬೇರೆ ತರ ಇರುತ್ತೆ. ಅದೇ ಕೊಟ್ಟಿರ್ತಕ್ಕಂಥ ನಂಬರ್ಸ್ 20 ನಂಬರ್ಸ್ ಇದ್ರೆ 20 ನಂಬರ್ಸ್ ಇದ್ದಾಗ ಆಗ ಆ ಒಂದು ಡೇಟಾ ಸೆಟ್ ಏನಾಗುತ್ತೆ, ಈವನ್ ನಂಬರ್ ಸೆಟ್ ಆಗುತ್ತೆ. 20 ಇಸ್ ದ ಈವನ್ ನಂಬರ್ ಸೆಟ್ ಆಗುತ್ತೆ. ಸೊ ಮೀಡಿಯನ್ ಆಡ್ ನಂಬರ್ ಸೆಟ್ ಅಲ್ಲಿ ಬೇರೆ ತರ ತಗೊಳ್ತೀವಿ, ಈವನ್ ನಂಬರ್ ಸೆಟ್ ಅಲ್ಲಿ ಬೇರೆ ತರ ತಗೊಳ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದ ಆಡ್ ನಂಬರ್ ಸೆಟ್ ಅನ್ನ ತಗೊಂಡಾಗ ಮಿಡಲ್ ವ್ಯಾಲ್ಯೂ ವಿಲ್ ಬಿಕಮ್ ಮೀಡಿಯನ್. ಅಲ್ಲಿ ಮಧ್ಯದಲ್ಲಿ ಏನ್ ಬರುತ್ತಲ್ಲ ಅದೇ ಮೀಡಿಯನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ 7 ನಂಬರ್ಸ್, ಓಕೆ 1 2 3 4 5 6 7 ನಂಬರ್ಸ್ ತಗೊಂಡಾಗ ಇದು ಆಡ್ ನಂಬರ್ ಸೆಟ್ ಅಲ್ವಾ. ಇಲ್ಲಿ ಈ ಕಡೆ 3 ಉಳ್ಕೊಳ್ಳುತ್ತೆ, ಈ ಕಡೆ 3 ಉಳ್ಕೊಳ್ಳುತ್ತೆ, ಮಧ್ಯದಲ್ಲಿ ಉಳಿಯೋದು ಯಾವುದು 4. ಸೊ ದಿಸ್ ಇಸ್ ದ ಮೀಡಿಯನ್. ದಟ್ಸ್ ಸೋ ಸಿಂಪಲ್. ಆಡ್ ನಂಬರ್ಸ್ ಇದ್ದಾಗ ವೆರಿ ಸಿಂಪಲ್, ಆ ಕಡೆ ಅರ್ಧ ಉಳ್ಕೊಳ್ಳುತ್ತೆ, ಈ ಕಡೆ ಅರ್ಧ ಉಳ್ಕೊಳ್ಳುತ್ತೆ, ಮಧ್ಯದಲ್ಲಿ ಒಂದೇ ನಂಬರ್ ಉಳ್ಕೊಳ್ಳುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೀಡಿಯನ್. ಅದೇ ಇಫ್ ಯು ಟೇಕ್ ಈವನ್ ನಂಬರ್ಸ್ ಅಂತ ತಗೊಂಡಾಗ ಏನಾಗುತ್ತೆ 1 2 3 4 5 6 7 8. ಇಫ್ ಯು ಟೇಕ್ ದೀಸ್ ಥಿಂಗ್ಸ್ 1 2 3 4 5 6 7 8 ಅನ್ನ ತಗೊಂಡಾಗ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, 1 2 3 4 ಇದೆ, ಇಲ್ಲಿ 5 6 7 8 ಇದೆ. Then what we can do here, okay, so for the even odd number data set ಗೆ ಏನಾಗುತ್ತೆ, ಮಧ್ಯದಲ್ಲಿರೋ ನಂಬರ್ ಆ ಕಡೆ 3 ಉಳ್ಕೊಳ್ಳುತ್ತೆ, ಈ ಕಡೆ 3 ಉಳ್ಕೊಳ್ಳುತ್ತೆ, ಮಧ್ಯದಲ್ಲಿ ಏನ್ ನಂಬರ್ ಉಳ್ಕೊಳ್ಳುತ್ತೆ ದಟ್ ಇಸ್ ಮೀಡಿಯನ್. ಅದೇ ನಾವು ಇವನ್ ನಂಬರ್ ಡೇಟಾ ಸೆಟ್ ಅನ್ನ ತಗೊಂಡಾಗ ಇವನ್ ನಂಬರ್ಸ್ ಅಲ್ಲಿ ಏನಾಗುತ್ತೆ, ನಾವು ಇಲ್ಲಿ ಬರ್ಕೊಂಡಿದ್ವಿ ಯಾವುದು 1 2 3 4 5 6 7 8 ಅಂತ ಅಲ್ವಾ. 1 2 3 4 5 6 7 8 ಇಲ್ಲಿ 8 ನಂಬರ್ಸ್ ಇದೆ. ಈಗ ಇಲ್ಲೂ 4 ಉಳ್ಕೊಳ್ಳುತ್ತೆ, ಇಲ್ಲೂ 4 ಉಳ್ಕೊಳ್ಳುತ್ತೆ, ಮಧ್ಯದಲ್ಲಿ ಏನೂ ಇಲ್ಲ. ಸೊ ಈ ಕೇಸಲ್ಲಿ ನಾವೇನ್ ಮಾಡ್ತೀವಿ, ಈ ಮಧ್ಯದಲ್ಲಿರೋ 2 ನಂಬರ್ಸ್ ಇದೆಯಲ್ಲ ಅವುಗಳಿಗೆ ಆವರೇಜ್ ತಗೊಳ್ತೀವಿ. ಈ ಇವೆರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ಇಲ್ಲೇನ್ ನಂಬರ್ ಬರುತ್ತೋ ಅದನ್ನ ನಾವು ಮೀಡಿಯನ್ ಅಂತ ತಗೊಳ್ತೀವಿ. ಸೊ ಆಡ್ ನಂಬರ್ಸ್ ಡೇಟಾ ಸೆಟ್ ಅಲ್ಲಿ ಇಟ್ ಇಸ್ ವೆರಿ ಸಿಂಪಲ್. ಆಡ್ ನಂಬರ್ ಡೇಟಾ ಸೆಟ್ ಅಲ್ಲಿ ಇಟ್ ಇಸ್ ವೆರಿ ಸಿಂಪಲ್ ದಟ್ ಮಧ್ಯದಲ್ಲಿ ಯಾವುದೋ ಒಂದು ನಂಬರ್ ಇರುತ್ತೆ. ಸಪೋಸ್ ಇಫ್ ಇಟ್ ಲೀವ್ ದಿಸ್ 8 ಬಿಟ್ರೆ 7 ತಗೊಂಡ್ರೆ 4 ವಿಲ್ ಬಿ ದ ಮೀಡಿಯನ್ ಆಗುತ್ತೆ. ಅದೇ ನೀವು 8 ನಂಬರ್ಸ್ ತಗೊಂಡಾಗ ಮಧ್ಯದಲ್ಲಿ ಯಾವುದೋ ನಂಬರ್ಸ್ ಉಳ್ಕೊಳ್ಳಲ್ಲ. ಆಗ 4 ಮತ್ತೆ 5 ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಮೀಡಿಯನ್ ಬರುತ್ತೆ. ಸೊ ಯು ಕ್ಯಾನ್ ಟೇಕ್ ದಿಸ್ ಎಕ್ಸಾಂಪಲ್ 1 3 3 6 7 8 9. ಸೊ ಇಲ್ಲಿ ಎಷ್ಟು ನಂಬರ್ಸ್ ಇದೆ, ಇಲ್ಲಿ ಟೋಟಲ್ 7 ನಂಬರ್ಸ್ ಇದೆ. 1 2 3 4 5 6 7. ದಟ್ ಇಸ್ ಆಡ್ ನಂಬರ್ ಡೇಟಾ ಸೆಟ್. ಆಡ್ ನಂಬರ್ ಡೇಟಾ ಸೆಟ್ ಅಲ್ಲಿ ಇಲ್ಲಿ 3 ಉಳಿಯುತ್ತೆ, ಇಲ್ಲಿ 3 ಉಳಿಯುತ್ತೆ. ಸೊ ಮಧ್ಯದಲ್ಲಿ ಒಂದು ನಂಬರ್ ಏನು ಉಳಿಯುತ್ತೆ ದಟ್ ಈಸ್ ಮೀಡಿಯನ್. ಸೊ ಮೀಡಿಯನ್ ಇಸ್ 6 here. Then similarly here 1 2 3 4 5 6 8 9 ಅಂದ್ರೆ ಇಲ್ಲಿ 8 ನಂಬರ್ಸ್ ಇದೆ. 8 ನಂಬರ್ಸ್ ಇರೋದ್ರಿಂದ ಇಲ್ಲೂ 4 ಉಳಿಯುತ್ತೆ, ಇಲ್ಲೂ 4 ಉಳಿಯುತ್ತೆ. 1 2 3 4 5 6 8 9. ಆಗ ಮೀಡಿಯನ್ ಏನಾಗುತ್ತೆ, ಇವೆರಡು ಮಧ್ಯದಲ್ಲಿ ಇರೋ ಟರ್ಮ್ಸ್ ಗಳನ್ನ ತಗೊಳ್ತೀವಿ. 4 plus 5 divided by 2 ಅಂದ್ರೆ 9 by 2 that is 4.5. that is the median here. Okay, this is the median. So odd number set ತಗೊಂಡಾಗ ಮಧ್ಯದಲ್ಲಿ ಏನ್ ನಂಬರ್ ಬರುತ್ತೆ ದಟ್ ಇಸ್ ಮೀಡಿಯನ್. ಅದೇ ಈವನ್ ನಂಬರ್ ಡೇಟಾ ಸೆಟ್ ತಗೊಂಡಾಗ ಮಧ್ಯದಲ್ಲಿರೋ 2 ನಂಬರ್ಗಳಿಗೆ ಆವರೇಜ್ ತಗೊಂಡ್ರೆ ನಮಗೆ ಮೀಡಿಯನ್ ಬರುತ್ತೆ. ಓಕೆ, ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮೀನ್ ಮೀಡಿಯನ್ ಮೋಡ್. ಸೊ ಮೀನ್ ಮೀಡಿಯನ್ ಮೋಡ್ಗೆ ಏನಪ್ಪ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂದ್ರೆ, ಮೀನ್ ನಲ್ಲಿ ದ ಮೀನ್ ಟೇಕ್ಸ್ ಅಕೌಂಟ್ ಆಫ್ ಆಲ್ ವ್ಯಾಲ್ಯೂಸ್ ಟು ಕ್ಯಾಲ್ಕುಲೇಟ್ ದ ಆವರೇಜ್. ಮೀನ್ ಏನ್ ಮಾಡುತ್ತೆ, ಮೀನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂದಾಗ 20 ನಂಬರ್ ಇದ್ರೆ 20 ನಂಬರ್ನ ಸೇರಿಸಿ ಅದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ವೆರಿ ಸ್ಮಾಲ್ ಆರ್ ವೆರಿ ಲಾರ್ಜ್ ವ್ಯಾಲ್ಯೂಸ್ ಕ್ಯಾನ್ ಅಫೆಕ್ಟ್ ದ ಮೀನ್. ಅಂದ್ರೆ ಔಟ್ಲೈಯರ್ಸ್ ಅಂದ್ರೆ ತುಂಬಾ ಜಾಸ್ತಿ 10 ರಿಂದ 20 ನಂಬರ್ ಇದ್ದು ಒಂದೇ ಸರಿ 50 100 ಬಂದಾಗ ಅವನ್ನ ಔಟ್ಲೈಯರ್ಸ್ ಅಂತ ತಗೊಳ್ತೀವಿ. ಅದು ಏನಾಗುತ್ತೆ, ಆ ಮೀನ್ಗೆ ಎಫೆಕ್ಟ್ ಮಾಡುತ್ತೆ. ದಟ್ ಇಸ್ ನಾಟ್ ಎ ಕರೆಕ್ಟ್ ಮೀನ್, ಅವಾಗ ತಪ್ಪಾಗುತ್ತೆ. ದೆನ್ ಮೀಡಿಯನ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ವೆರಿ ಲಾರ್ಜ್ ಆರ್ ವೆರಿ ಸ್ಮಾಲ್ ವ್ಯಾಲ್ಯೂಸ್. ಮೀಡಿಯನ್ ಅಲ್ಲಿ ನೀವು ಎಷ್ಟಾರು ವ್ಯಾಲ್ಯೂಸ್ ತಗೊಳ್ಳಿ, ದಟ್ ಡಸಂಟ್ ಅಫೆಕ್ಟ್ ಎನಿಥಿಂಗ್. Okay, then what is the disadvantage if there is an even number? Even numbers of data set ಇದ್ದಾಗ ಮಧ್ಯದಲ್ಲಿರೋ 2 ನಂಬರ್ಗಳಿಗೆ ನಾವೇನ್ ಮಾಡ್ಬೇಕಾಗತ್ತೆ, ಆವರೇಜ್ ತಗೋಬೇಕಾಗತ್ತೆ. ಅದೇ ಆಡ್ ನಂಬರ್ ಡೇಟಾ ಸೆಟ್ ಇದ್ದಾಗ ಮಧ್ಯದಲ್ಲಿ ಏನ್ ನಂಬರ್ ಬರುತ್ತೋ ಅದು ಎಕ್ಸಾಕ್ಟ್ ಆಗತ್ತೆ. ಸೊ ಈ ತರ ನಾವು ಇವನ್ ನಂಬರ್ ಡೇಟಾ ಸೆಟ್ ಅಲ್ಲಿ ಮಧ್ಯದಲ್ಲಿರೋ 2 ನಂಬರ್ಗಳಿಗೆ ಆವರೇಜ್ ತಗೊಂಡಾಗ ಆ ನಂಬರ್ ಆ ಡೇಟಾ ಸೆಟ್ ಅಲ್ಲಿ ಇರೋದೇ ಇಲ್ಲ. ಸಪೋಸ್ ವಿ ಹ್ಯಾವ್ ಟೇಕನ್ 4.5 ಬಂತು, 4.5 ನಾವು ಕೊಟ್ಟಿರೋ ಡೇಟಾ ಸೆಟ್ ಅಲ್ಲಿ ಇಲ್ವೇ ಇಲ್ಲ, ಆದ್ರೂ ಅದೇನಾಗಿದೆ ಮೀಡಿಯನ್ ಆಗಿದೆ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಓಕೆ, ದೆನ್ ಮೋಡ್ ಅಂದ್ರೆ ಏನು, ದಟ್ ಇಸ್ ದ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಅಲ್ವಾ. ಆದ್ರೆ ಈ ಮೋಡ್ ಇಂದ ಏನು ವಿಶೇಷತೆ ಅಂದ್ರೆ, ಮೋಡ್ಸ್ ಅಲ್ಲಿ ನಂಬರ್ ಇರಲೇಬೇಕು ಅಂತ ಏನಿಲ್ಲ. ಯು ಡೋಂಟ್ ಹ್ಯಾವ್ ಎನಿ ನಂಬರ್ಸ್.
ಕೆಲವೊಂದ್ಸರಿ ನಂಬರ್ ಆಫ್ ಕಾರ್ಸ್ ಅಥವಾ ಕಲರ್ ಆಫ್ ಕಾರ್ಸ್ ತಗೊಂತೀವಿ. ಯಾವ್ದೋ ಒಂದು ವೆಹಿಕಲ್ಸ್ ಒಂದು 10-20 ಕಾರ್ ನಿಂತಿರ್ತವೆ, ಅವುಗಳಲ್ಲಿ ಯಾವ ಕಲರ್ದು ಕಾರ್ ರಿಪೀಟ್ ಆಗಿದೆ, ಜಾಸ್ತಿ ಆಗಿದೆ, ನಂಬರ್ ಅವಶ್ಯಕತೆ ಇಲ್ಲ. ಅಲ್ಲಿ ಯಾವ ಕಲರ್ ಜಾಸ್ತಿ ರಿಪೀಟ್ ಆಗಿದೆ, ಬ್ಲಾಕ್ ಕಲರ್ ಜಾಸ್ತಿ ರಿಪೀಟ್ ಆಗಿದೆ ಅಥವಾ ವೈಟ್ ಕಲರ್ ಜಾಸ್ತಿ ರಿಪೀಟ್ ಆಗಿದೆ, ದಟ್ ಇಸ್ ಎನಫ್. ಅಲ್ಲಿ ನಂಬರ್ ಇರಲೇಬೇಕು ಅಂತ ಏನಿಲ್ಲ. ಇವನ್ ಕಲರ್ಸ್ ಇರ್ಬೋದು, ಕ್ಯಾರೆಕ್ಟರ್ಸ್ ಇರ್ಬೋದು, ಅದು ಕೂಡ ಉಪಯೋಗಕ್ಕೆ ಬರುತ್ತೆ. ಡಿಸ್ಅಡ್ವಾಂಟೇಜ್ ಏನು, ಕೆಲವೊಂದು ಸರಿ ಕೊಟ್ಟಿರೋ ಡೇಟಾ ಸೆಟ್ಗೆ ಒಂದು ಮೀನ್ ಇರುತ್ತೆ, 2 ಮೀನ್ ಇರುತ್ತೆ, ಕೆಲವೊಂದ್ಸರಿ ಮೀನೇ ಇರಲ್ಲ. ಹಾಗಾಗಿ ಆ ಒಂದು ಡೇಟಾ ಕೆಲವೊಂದ್ಸರಿ ರೆಪ್ರೆಸೆಂಟ್ ಆಗುತ್ತೆ, ಕೆಲವೊಂದ್ಸರಿ ರೆಪ್ರೆಸೆಂಟ್ ಆಗಲ್ಲ. ಸೊ ದಟ್ ಮೇ ಬಿ ದ ಡಿಸ್ಅಡ್ವಾಂಟೇಜಸ್ ಆಫ್ ಮೀನ್, ಮೋಡ್ ಅಂಡ್ ಮೀಡಿಯನ್. Then how can you find mean, mode, median in Excel? So first mean ಅನ್ನ ಫೈಂಡ್ ಔಟ್ ಮಾಡಬೇಕು. ಮೀನ್ ಅಂದ್ರೆ ಏನು, ಆವರೇಜ್. ಸೊ ನಿಮ್ಮ ಎಕ್ಸೆಲ್ ಅಲ್ಲಿ ಡೇಟಾವನ್ನ ಫಸ್ಟ್ ಫಿಲ್ ಮಾಡ್ತೀರಾ. ದೆನ್ ಮೀನ್ ಕಂಡುಹಿಡಿಯಬೇಕು ಅಂದ್ರೆ ಇಸ್ ಈಕ್ವಲ್ ಟು ವರ್ಡ್ದು AV ಆವರೇಜ್, AVG ಹೊಡೆದ್ರೆ ಬರುತ್ತೆ, AV ಹೊಡೆದ್ರೆ ಅಲ್ಲಿ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ, ಡೇಟಾ ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ, ದಟ್ ವಿಲ್ ಗಿವ್ಸ್ ದ ಆವರೇಜ್. ದೆನ್ ಮೋಡ್ ಕಂಡುಹಿಡಿಯಬೇಕು ಅಂದ್ರೆ ಏನು, ಮೋಡ್ಗೂ ಅಷ್ಟೇನೆ ಅಲ್ಲಿ ಡೇಟಾ ಬರ್ದಿರ್ತೀರಾ, ಇಸ್ ಈಕ್ವಲ್ ಟು ಹಾಕಿ MOD ಹೊಡಿರಿ, ಮಾಡ್ ಬರುತ್ತೆ. ಅದು ಮಾಡ್ಯುಲಸ್ ತಗೋಬಾರ್ದು, MODE ಅಂತ ಇನ್ನೊಂದು ಕೆಳಗಡೆ ಇರುತ್ತೆ. ಆ ಮೋಡ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಮೋಡ್ ಅಂತಾನೆ ಇರುತ್ತೆ, MOD ಬರೆದ್ರೆ ತಪ್ಪದು, ಮಾಡ್ಯುಲಸ್ ಆಗತ್ತದು. MODE ಮೋಡ್ ಅಂತ ಬರುತ್ತೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಡೇಟಾ ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡಿರಿ, ಯು ಗೆಟ್ ದ ಮೋಡ್. ದೆನ್ ಟು ಫೈಂಡ್ ದ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು ಅಂತ ಏನ್ ಮಾಡಿ, ಯೂಸ್ ದ ಫಾರ್ಮುಲಾ ಮೀಡಿಯನ್ ಫಾರ್ಮುಲಾವನ್ನ ಯೂಸ್ ಮಾಡಿ. ಓಕೆ, ಮೀಡಿಯನ್ಗೆ MED ಹೊಡೆದ್ರೆ ಅಲ್ಲಿ ಮೀಡಿಯನ್ ಅಂತ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಡೇಟಾ ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡೆದ್ರೆ ಯು ಗೆಟ್ ದ ಮಿಡಲ್ ವ್ಯಾಲ್ಯೂ. ಸೊ ಟು ಫೈಂಡ್ ಮೀನ್ ಯು ಹ್ಯಾವ್ ಟು ಯೂಸ್ ಆವರೇಜ್ ಫಾರ್ಮುಲಾ. ಟು ಫೈಂಡ್ ಮೋಡ್, ಅಲ್ಲಿ ಮೋಡ್ ಅಂತಾನೆ ಇರುತ್ತೆ, MODE ಅದನ್ನ ಯೂಸ್ ಮಾಡಿ. ಟು ಫೈಂಡ್ ಮೀಡಿಯನ್, MED ಹೊಡೆದ್ರೆ ಮೀಡಿಯನ್ ಬರುತ್ತೆ, ಅದನ್ನ ಯೂಸ್ ಮಾಡಿ. ಓಕೆ, then we have one experiment related to this one. Using Microsoft Excel spreadsheet, find the mean, mode and median for the data given and also represent them in histogram. So that is the experiment number 13. ಕೊಟ್ಟಿರ್ತಕ್ಕಂಥ ಒಂದು ಡೇಟಾ ವ್ಯಾಲ್ಯೂಗೆ ಅಥವಾ ನೀವೇ ಕಲೆಕ್ಟ್ ಮಾಡಿದಂತಹ ಒಂದು ಡೇಟಾ ವ್ಯಾಲ್ಯೂಗೆ ಮೀನು, ಮೋಡು, ಮೀಡಿಯನ್ ಫೈಂಡ್ ಔಟ್ ಮಾಡಿ, ಆ ಒಂದು ವ್ಯಾಲ್ಯೂಗಳನ್ನ ಹಿಸ್ಟೋಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದೀವಿ. ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್? The central tendency is mean, mode, median help us to understand that has already taken place and predict future values. ಅಂದ್ರೆ ಈಗ ಆಲ್ರೆಡಿ ಏನೇನು ವ್ಯಾಲ್ಯೂಸ್ ಆಗ್ಬಿಟ್ಟಿದೆ ಅದನ್ನ ನಾವು ಮೆಷರ್ ಮಾಡಬಹುದು, ಅದನ್ನ ಅರ್ಥ ಮಾಡಿಕೊಂಡು ಮುಂದೆ ಏನ್ ಬರುತ್ತೆ ಅನ್ನೋದನ್ನು ಕೂಡ ಕೆಲವೊಂದ್ಸರಿ ಪ್ರೆಡಿಕ್ಟ್ ಮಾಡಬಹುದು. ದೆನ್ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್? ಫಸ್ಟ್ ಏನ್ ಮಾಡಿ, ಒಂದು ಡೇಟಾವನ್ನ ಕಲೆಕ್ಟ್ ಮಾಡಿ. ನಾವಿಲ್ಲಿ ಏನ್ ಕೊಡ್ತಾ ಇದ್ದೀವಿ ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೆ? Enter the height of the students between 130 centimeter to 180 centimeter for 50 students and tabulate the values in Excel. ನಾವಿಲ್ಲಿ ಕೊಡ್ತಾ ಇರೋದು ಸ್ಟೂಡೆಂಟ್ ಹೈಟ್ಸ್ ಅನ್ನ ತಗೊಳ್ಳಿ. ನೀವು ಬೇಕಾದ್ರೆ ಇವಾಗೆ ಎಂಟರ್ ಮಾಡಿ ಅಥವಾ ನಿಮ್ಮ ಒಂದು ಕ್ಲಾಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವುಗಳ ಹೈಟ್ ಅನ್ನೇ ಬರ್ಕೊಂಡು ಮಾಡಿ, ನೋ ಪ್ರಾಬ್ಲಮ್. ಓಕೆ, ಎಂಟರ್ ದ ಹೈಟ್ ಆಫ್ ದ ಸ್ಟೂಡೆಂಟ್ಸ್ ಬಿಟ್ವೀನ್ 130 ಸೆಂಟಿಮೀಟರ್. ನಾವು ತಗೊಂಡಿರೋದು 130 ಸೆಂಟಿಮೀಟರ್ ಇಂದ 180 ಸೆಂಟಿಮೀಟರ್ ಒಳಗಡೆ ಕೆಲವು ಸ್ಟೂಡೆಂಟ್ಸ್ ಗಳದ್ದು ಹೈಟ್ ಅನ್ನ ತಗೊಂಡಿದ್ದೀವಿ. ಆ ವ್ಯಾಲ್ಯೂಗಳನ್ನ ನಾವು ಎಕ್ಸೆಲ್ ಅಲ್ಲಿ ಹಾಕೊಂಡಿದ್ದೀವಿ. ಓಕೆ, ಅದನ್ನ ಹಾಕೊಂಡಾದ್ಮೇಲೆ ನಾವು ಇಲ್ಲಿ ಆವರೇಜ್ ನೋಡಿ, ಆವರೇಜ್ ಅಂದ್ರೆ ಏನದು? ಮೀನ್ ಇಸ್ ಈಕ್ವಲ್ ಟು ಆವರೇಜ್ ಹೊಡೆದ್ರೆ ನಮಗೆ ಮೀನ್ ಬರುತ್ತೆ, ಇಸ್ ಈಕ್ವಲ್ ಟು ಮೋಡ್ ಹೊಡೆದ್ರೆ ಮೋಡ್ ಬರುತ್ತೆ, ಇಸ್ ಈಕ್ವಲ್ ಟು ಮೀಡಿಯನ್ ಹೊಡೆದ್ರೆ ಮೀಡಿಯನ್ ಮಧ್ಯದ ನಂಬರ್ ಬರುತ್ತೆ. ಓಕೆ, ಈ ಒಂದು ಸಿಂಟ್ಯಾಕ್ಸ್ ಗಳನ್ನ, ಫಾರ್ಮುಲಾಗಳನ್ನ ನಾವು ಬರ್ಕೊಳ್ತೀವಿ ಎಕ್ಸೆಲ್ ಅಲ್ಲಿ. ಅವನ್ನ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಅಲ್ಲಿ ಎಂಟರ್ ಗಳು ಹೊಡೆದ್ರೆ ನಮಗೆ ಮೀನ್, ಮೋಡ್, ಮೀಡಿಯನ್ ವ್ಯಾಲ್ಯೂಸ್ ಬರುತ್ತೆ. ಓಕೆ, ಫಸ್ಟ್ ಯು ಹ್ಯಾವ್ ಟು ರೈಟ್, ಫಸ್ಟ್ ಡೇಟಾ ಬರ್ಕೊಂಡಿರ್ತೀರಾ, ಇಸ್ ಈಕ್ವಲ್ ಟು ಆವರೇಜ್ ಹೊಡಿರಿ, ಡಬಲ್ ಕ್ಲಿಕ್ ಮಾಡಿ ಆ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡಿ ಎಂಟರ್ ಹೊಡಿರಿ, ಯು ಗೆಟ್ ಮೀನ್, ದಟ್ ಈಸ್ ಆವರೇಜ್. ದೆನ್ ಇಸ್ ಈಕ್ವಲ್ ಟು ಮೋಡ್ ಹೊಡಿರಿ, ಡಬಲ್ ಕ್ಲಿಕ್ ಮಾಡಿ ಡೇಟಾ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡಿರಿ, ಯು ಗೆಟ್ ಮೋಡ್. ದೆನ್ ಮೀಡಿಯನ್ಗೆ ಡಬಲ್ ಕ್ಲಿಕ್ ಮಾಡಿ ಡೇಟಾ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡಿರಿ, ಯು ಗೆಟ್ ಮೀಡಿಯನ್. ಸೊ ವಿ ಗೆಟ್ ಮೀನ್, ಮೋಡ್ ಮತ್ತೆ ಮೀಡಿಯನ್ ವ್ಯಾಲ್ಯೂಸ್ಗಳು ಬರುತ್ತೆ. ಇನ್ನು ಅವಕ್ಕೆ ನಮಗೆ ಕೆಲವೊಂದು ಡೇಟಾ ತುಂಬಾ 10, 20, 50, 100 ಇದ್ರೆ ಇಟ್ ಇಸ್ ವೆರಿ ಈಸಿ. ಸಾವಿರಾರು ವ್ಯಾಲ್ಯೂಸ್ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸಾವಿರಾರು ವ್ಯಾಲ್ಯೂಸ್ ಇದ್ದಾಗ ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಆಗ ನಾವೇನ್ ಮಾಡ್ತೀವಿ, ಅವುಗಳನ್ನ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀವಿ.
ಓಕೆ, ಹೈಟ್ ಇಂದು ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀವಿ. ಆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ಮೀನ್ ಮೋಡ್ ಮೀಡಿಯನ್ ಕಂಡುಹಿಡಿಯಲಿಕ್ಕೆ, ಫ್ರೀಕ್ವೆನ್ಸಿ ಕಂಡುಹಿಡಿದಿದ್ದಾಗ ಅವುಗಳಿಗೆ ಮೀನ್ ಮೋಡ್ ಮೀಡಿಯನ್ ಕಂಡುಹಿಡಿಯಲಿಕ್ಕೆ ಬೇರೆ ರೀತಿಯ ಒಂದು ಫಾರ್ಮುಲಾಗಳಿದೆ, ಬೇರೆ ರೀತಿಯ ಸ್ಟೆಪ್ಸ್ ಇದೆ. ಅವನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಮೀನ್ ಮೋಡ್ ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ವೆನ್ ದ ವ್ಯಾಲ್ಯೂಸ್ ಆರ್ ಲಾರ್ಜರ್, ಸಾವಿರಾರು ವ್ಯಾಲ್ಯೂಸ್ಗಳು ಇದ್ದಾಗ ನಮ್ಗೆ ಈ ಒಂದು ಮೆಥಡ್ ಅಷ್ಟೊಂದು ಈಸಿ ಆಗಲ್ಲ, ಕಷ್ಟ ಆಗತ್ತೆ. ಆಗ ನಾವೇನ್ ಮಾಡ್ಕೊಳ್ತೀವಿ, ಫಸ್ಟ್ ಅವುಗಳದ್ದು ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಇಲ್ಲಿರೋ ತರ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ ಆ ಫ್ರೀಕ್ವೆನ್ಸಿಗೆ ನಾವೇನ್ ಮಾಡ್ತೀವಿ, ಬೇರೆ ರೀತಿಯ ಒಂದು ಫಾರ್ಮುಲಾಗಳನ್ನ ಯೂಸ್ ಮಾಡಿ ಮೀನ್ ಮೋಡ್ ಮೀಡಿಯನ್ ಗಳನ್ನ ಕಂಡುಹಿಡ್ಕೊಳ್ತೀವಿ. ಬಟ್ ಆಸ್ ಪರ್ ಅವರ್ ಸಿಲೆಬಸ್ ದಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ಯಾಕೆಂದ್ರೆ ನಾವು ತೆಗೆದುಕೊಳ್ಳೋದು 50 ವ್ಯಾಲ್ಯೂಗಳು, 50 ವ್ಯಾಲ್ಯೂಗೆ ಆವರೇಜ್ ಮೋಡ್ ಮೀಡಿಯನ್ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಬಹುದು. ನೋ ನೀಡ್ ಟು ವರಿ ಅಬೌಟ್ ದಿಸ್ ಟೈಪ್ ಆಫ್ ಥಿಂಗ್ಸ್. ಓಕೆ, ಸೊ ದಟ್ ಇಸ್ ವಾಟ್ ಮೀನ್ ಮೋಡ್ ಮೀಡಿಯನ್ ಇನ್ ಎಕ್ಸ್ಪೆರಿಮೆಂಟ್ ನಂಬರ್ 13. ದೆನ್ ಅದಾದ್ಮೇಲೆ ಅವುಗಳಿಗೆ ನಾವು ಹಿಸ್ಟೋಗ್ರಾಮ್ ಅನ್ನ ಹಾಕ್ಬೇಕಾಗತ್ತೆ. ಅದು ನಿಮ್ಗೆ ಹಿಸ್ಟೋಗ್ರಾಮ್ ಹೇಗೆ ಹಾಕ್ಬೇಕು ಅಂತ ನಾವು ಹಿಂದಿನ ಸೆಷನ್ ಗಳಲ್ಲಿ ಹೇಳಿದೀವಿ. ಏನು, ಅಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂಸ್ ಗಳನ್ನ ಸೆಲೆಕ್ಟ್ ಮಾಡೋದು, ಕಾಲಮ್ ಚಾರ್ಟ್ಗೆ ಹೋಗೋದು, ಕಾಲಮ್ ಚಾರ್ಟ್ ಅಲ್ಲಿ ಕ್ಲಿಕ್ ಮಾಡೋದು, ಅವಾಗ ಕಾಲಮ್ ಚಾರ್ಟ್ ಬರುತ್ತೆ. ಅವುಗಳ ಮಧ್ಯೆ ಗ್ಯಾಪ್, ವಿಡ್ತ್ ಗ್ಯಾಪ್ ಇರುತ್ತೆ, ಆ ವಿಡ್ತ್ ಅನ್ನ 0 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಹಿಸ್ಟೋಗ್ರಾಮ್ ಬಂದ್ಬಿಡುತ್ತೆ. ಅದಕ್ಕೆ ಬೇರೆ ಬೇರೆ ಕಲರ್ ಹಾಕ್ಬಹುದು, ಡೇಟಾ ಲೇಬಲಿಂಗ್ ಮಾಡಬಹುದು, ಇವೆಲ್ಲ ನಿಮಗೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಮೇಕ್ ದ ಪ್ಲಾಟ್ ಆಫ್ ಹಿಸ್ಟೋಗ್ರಾಮ್. ಇವನ್ ಆಲ್ಸೋ ಅಲ್ಲೇನು ತಗೊಂಡಿದ್ವಲ್ಲ, ಈಗ ಏನು ಆವರೇಜ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ವಲ್ಲ, ಆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ರು ನಿಮಗೆ ಸ್ವಲ್ಪ ಗೊತ್ತಾಗತ್ತೆ ಎಲ್ಲಿ ಮೀಡಿಯನ್ ಬರುತ್ತೆ, ಎಲ್ಲಿ ಮೋಡ್ ಬಂದಿದೆ ಅಂತ ಹೇಳಿ ನಮಗೆ ಸ್ವಲ್ಪ ನೋಡ್ಲಿಕ್ಕೆ ಈಸಿ ಆಗುತ್ತೆ. ಫಾರ್ ದಟ್ ಒನ್ ಆಲ್ಸೋ ಯು ಕ್ಯಾನ್ ಡ್ರಾ ದ ಹಿಸ್ಟೋಗ್ರಾಮ್. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಫಸ್ಟ್ 50 ಜನದ್ದು ಹೈಟ್ ಗಳನ್ನ 130 ಸೆಂಟಿಮೀಟರ್ ಇಂದ 180 ಸೆಂಟಿಮೀಟರ್ ಒಳಗೆ ಹೈಟ್ ಗಳನ್ನ ತಗೊಂಡು ಅವುಗಳನ್ನ ಫಸ್ಟ್ ಡೇಟಾ ತಗೊಳ್ತೀನಿ, ರ್ಯಾಂಡಮ್ ಡೇಟಾ. ಆ ರ್ಯಾಂಡಮ್ ಡೇಟಾಗೆ ಮೀನು, ಮೋಡು, ಮೀಡಿಯನ್ ಫೈಂಡ್ ಔಟ್ ಮಾಡ್ತೀನಿ. ಜೊತೆಗೆ ಐ ವಿಲ್ ಫೈಂಡ್ ಔಟ್ ಫ್ರೀಕ್ವೆನ್ಸಿ ಕೂಡ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ದೆನ್ ಆ ಒಂದು ಬಂದಿರತಕ್ಕಂತ ಮೀನ್ ಮೋಡ್ ಮೀಡಿಯನ್ಗೆ ಹಿಸ್ಟೋಗ್ರಾಮ್ ಡ್ರಾ ಮಾಡ್ತೀನಿ. ಜೊತೆಗೆ ಆ ಒಂದು ಫ್ರೀಕ್ವೆನ್ಸಿಗೂ ಕೂಡ ನಾನು ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡ್ತೀನಿ. ಸೊ ದಟ್ ವಿ ಕ್ಯಾನ್ ಅನಲೈಸ್ ಎಲ್ಲಿ ಡೇಟಾ ಬಂದಿದೆ, ಎಲ್ಲಿ ಮ್ಯಾಕ್ಸಿಮಮ್ ಇದೆ, ಎಲ್ಲಿ ಮಿನಿಮಮ್ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬಿಫೋರ್ ದಟ್ ವಿ ಡಿಸ್ಕಸ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಿಯರ್. ಜಸ್ಟ್ ಥಿಂಕ್ ಅಂಡ್ ಟೆಕ್ಸ್ಟ್ ಇನ್ ದ ಮೆಸೇಜ್ ಅಲ್ಲಿ ಟೆಕ್ಸ್ಟ್ ಮಾಡಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮೋಡ್ ಇನ್ ದಿಸ್ ಗಿವನ್ ಡೇಟಾ ಸೆಟ್. ಈ ಒಂದು ಕೊಟ್ಟಿರ್ತಕ್ಕಂಥ ಡೇಟಾ ಸೆಟ್ ಅಲ್ಲಿ ಮೋಡ್ ಎಷ್ಟು, ಮೋಡ್ ಇಸ್ ಅ ಥಿಂಗ್, ಇಟ್ ಇಸ್ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ. ಯಾವುದು ಮೋಡ್ ಇದೆ ಚೆಕ್ ಮಾಡ್ಕೊಳ್ಳಿ. ಸೊ 12, 13, 13, 13, 14, 14, 14, 15, 15, 15, 16, 16, 17, 18, 19, 20, 20, 20, 21, 21, 22. So what may be the mode here? What is the most repeated value? Just observe. You can observe here. ನೋಡ್ಕೊಳ್ಳಿ, ಇಲ್ಲಿ 12 ಹೆಸರಿ ರಿಪೀಟ್ ಆಗಿದೆ, 2 times repeated. 13 is repeated 3 times. 14 is repeated 3 times. 15 is repeated 3 times. 16 is repeated 2 times. This is 1, this is 1, this is 1 time. Again 20 is repeated 3 times. 21 is repeated 2 times. Then 1. Then how can you observe? 2, 3, 3, 3 ಇದೆ. ಸೊ 2, 3 ಬಂದ್ಬಿಡ್ತು ಅಂದ್ರೆ 2 ಲೆಕ್ಕಕ್ಕಿಲ್ಲ, ಮುಗಿದೋಯ್ತು. 3 ಟೈಮ್ಸ್ ರಿಪೀಟ್ ಆಗಿರೋದು ಯಾವ್ಯಾವ್ದು ಇದೆ? 13 ಇದೆ, 14 ಇದೆ, 15 ಇದೆ, 20 ಇದೆ. ಸೊ 13, 14, 15 ಮತ್ತೆ 20 ಅವು ಎಲ್ಲಾವುದು ಕೂಡ 3 ಸರಿ ರಿಪೀಟ್ ಆಗಿರೋದ್ರಿಂದ ಈ ಒಂದು ಇದರಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ದಟ್ ಈಸ್ 13, 14, 15, 20. Therefore, this data set is having 4 modes. 4 ಮೋಡ್ಗಳು ಇದೆ. ಅರ್ಥ ಆಯ್ತಲ್ವಾ? 13, 14, 15 ಮತ್ತೆ 20. Now next one, the value of median in the given data set is. ಈ ಕೊಟ್ಟಿರ್ತಕ್ಕಂಥ ಡೇಟಾ ಸೆಟ್ ಅಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮೀಡಿಯನ್? ನಾವು ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ಇದು ಆಡ್ ನಂಬರ್ ಡೇಟಾ ಸೆಟ್, ಇವನ್ ನಂಬರ್ ಡೇಟಾ ಸೆಟ್ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಎಷ್ಟು ನಂಬರ್ಸ್ ಇದೆ ಕೌಂಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22. So the number of total numbers of numbers are 22 numbers ಇದೆ. 22 numbers means it is an even number data set ಅಲ್ವಾ? ಹಾಗಾದ್ರೆ ಇಲ್ಲಿ ಹನ್ನೊಂದು ಭಾಗ ಮಾಡಿ. ಓಕೆ, 1, 2, 3, 4, 5, 6, 7, 8, 9, 10, 11. ದೆನ್ ಈ ಕಡೆ ಕೂಡ 3, 3,
3 ಪ್ಲಸ್ 2 11 ಇದೆ. ಅಲ್ಲಿಗೆ ಮಧ್ಯದಲ್ಲಿರೋ ಎರಡು ನಂಬರ್ಸ್ ಯಾವುದು? 15 ಮತ್ತೆ 16. ಮಧ್ಯದಲ್ಲಿ ಇರ್ತಕ್ಕಂಥ ಎರಡು ನಂಬರ್ಸ್ 15 ಮತ್ತೆ 16. ಸೊ ನಾವು ಈವನ್ ನಂಬರ್ ಡೇಟಾ ಸೆಟ್ ತಗೊಂಡಾಗ ನಾವೇನ್ ಮಾಡಬೇಕು? ಮಧ್ಯದಲ್ಲಿ ಎರಡು ಯಾವ್ದು ನಂಬರ್ ಬಂದಿರುತ್ತೆ ಅವು ಎರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ 15 plus 16 divided by 2, that is 31 by 2. That is how much? 15.5. 15 ಮತ್ತೆ 16 ಮಧ್ಯ ಅಂದ್ರೆ it is 15.5. So what is that answer? That is option C, that is 15.5. ಈವನ್ ನಂಬರ್ ಡೇಟಾ ಸೆಟ್ ಇದ್ದಾಗ ಈ ತರ. ಸಪೋಸ್ ಇಲ್ಲಿ 22 ಇರಲಿಲ್ಲ ಲಾಸ್ಟ್ ಅಲ್ಲಿ ಅನ್ಕೊಳ್ಳಿ, 22 ಮಾಸ್ಕ್ ಮಾಡ್ಕೊಳ್ಳಿ. 22 ಮಾಸ್ಕ್ ಮಾಡ್ಕೊಂಡಾಗ ಯಾವ ನಂಬರ್ ಬಂದ್ಬಿಡುತ್ತೆ? 15 ಬರುತ್ತೆ. That's so simple. Okay, that is the median. So just we summarize the things we have discussed now. So in this session we discussed about central tendency, mean, mode, median, advantages and disadvantages, how to find mean, mode, median in MS Excel, then experiment by using MS Excel to find mean, mode, median. Then in the next session we are going to discuss about range, advantages and disadvantages of range, quartiles, interquartile range, advantages and disadvantages of interquartile range, then how to find range and quartile in Excel spreadsheet, then again experiment number 14 to generate 50 random data sample, even and odd number data set using MS Excel spreadsheet and determine range and quartile. These are the things we are going to discuss in the next session. So now what we have to do here is, now we take Excel directly, we will go for live. How can we do experiment number 13 in live in Excel? Excel direct agi open ಮಾಡಿ ಆ ಒಂದು ಡೇಟಾವನ್ನು ತಗೊಂಡು we will draw here, histogram ಮಾಡೋದು ಎಲ್ಲದನ್ನು ಕೂಡ ಮಾಡ್ಕೊಳ್ತಾ ಹೋಗ್ತೀವಿ. So now we will go for experiment number 14. Experiment number 14 ಗೆ ಹೋಗಬೇಕಾದ್ರೆ ಫಸ್ಟ್ Excel ಆಪ್ ಅನ್ನು ಕ್ಲಿಕ್ ಮಾಡಿ, Excel ಆಪ್ ಅನ್ನು ಡಬಲ್ ಕ್ಲಿಕ್ ಮಾಡಿದ್ರೆ it will open. ಓಕೆ, ಆ ಒಂದು Excel ಆಪ್ ಅಲ್ಲಿ ನಾವೀಗ 50 ಜನದ ಡೇಟಾವನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, for that we have to find mean, mode, median, and for that we have to draw histogram. Histogram anna kuda draw ಮಾಡ್ತೀವಿ. Okay, so that's what we will do now. So first what I will take here, it is name of the student. Name of the student, hope it is visible. Name of the student ತಗೊಳ್ತೀವಿ. Then height, ಪಕ್ಕದಲ್ಲಿ height in centimeters. height in centimeter. Okay, so 50 ಜನದ ಸ್ಟೂಡೆಂಟ್ ಅಂದ್ರೆ ಸ್ಟೂಡೆಂಟ್ 1 ಹಾಕೊಳ್ತೀನಿ. ದೆನ್ ಏನ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮೂಲೆನಲ್ಲಿ ಪ್ಲಸ್ ಮಾರ್ಕ್ ಅನ್ನ ತಗೊಂಡ್ರೆ ಬ್ಲಾಕ್ ಮಾರ್ಕ್ ಬಂತು. ಸೊ ಜಸ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡ್ತಾ ಹೋಗಿ ಸ್ಟೂಡೆಂಟ್ ನಂಬರ್ ಬರ್ತಾ ಹೋಗ್ತಿರುತ್ತೆ. 39, 40 ಆ ತರ ಬರ್ತಾ ಇದೆ. 50 ಬಂದಾಗ ಬಿಟ್ಬಿಡಿ. ಸ್ಟೂಡೆಂಟ್ 51, 50 ಬಂದಾಗ ಬಿಟ್ರೆ, ಸೊ ನೋಡಿ ಸ್ಟೂಡೆಂಟ್ 1 ಇಂದ 50 ವರೆಗೂ ಕೂಡ ಅದೇ ಫಿಲ್ ಅಪ್ ಬರುತ್ತೆ. ಪದೇ ಪದೇ ಪ್ರತಿಯೊಬ್ಬರಿಗೂ ಕೂಡ ಫಿಲ್ ಮಾಡೋ ಅಗತ್ಯ ಇಲ್ಲ. ಇದನ್ನು ನಾನು ಫಸ್ಟ್ ಎಕ್ಸ್ಪೆರಿಮೆಂಟ್ ಇಂದನೂ ಹೇಳ್ಕೊಂಡು ಬರ್ತಾ ಇದೀನಿ. ಹೋಪ್ ಯು ಕ್ಯಾನ್ ಡೂ ದಿಸ್. ನಾವು ಹೈಟ್ ಅನ್ನ ಜನರೇಟ್ ಮಾಡಬೇಕು. ಹೈಟ್ ಅನ್ನ ನಾವು ಪದೇ ಪದೇ ಹಾಕೊಂಡು ಹೋಗೋದ್ರ ಬದಲು ನಾನು ರ್ಯಾಂಡಮ್ ಡೇಟಾವನ್ನ ಜನರೇಟ್ ಮಾಡ್ಕೊಳ್ತೀನಿ. ಆ ರ್ಯಾಂಡಮ್ ಡೇಟಾ ಜನರೇಟ್ ಮಾಡಿ ಈ ಕಡೆ ಕಾಪಿ ಮಾಡ್ಕೊಳ್ತೀನಿ. ಸೊ ದಟ್ ಈಸ್ ಐ ವಿಲ್ ಟೇಕ್ ರ್ಯಾಂಡ್ ಬಿಟ್ವೀನ್. ರ್ಯಾಂಡ್ ಡೇಟಾ ಬಿಟ್ವೀನ್ ಅಂತ ಹೇಳಿ, ರ್ಯಾಂಡಮ್ ಡೇಟಾ ಬಿಟ್ವೀನ್ ನಾನು 130 ಇಂದ 180 ಒಳಗಡೆ ಹಾಕೊಂಡಿದ್ದೀನಿ ಅಲ್ವಾ. 130 to 180 ಕೊಟ್ಟು ಎಂಟರ್ ಹೊಡೆದೆ, ಇಲ್ಲಿ ಯಾವ್ದೋ ವ್ಯಾಲ್ಯೂ ಬಂತು. ಇಲ್ಲಿ ಕ್ಲಿಕ್ ಮಾಡಿ ಅಗೇನ್ ಮೂಲೆಗೆ ಹೋದ್ರೆ ಬ್ಲಾಕ್ ಕಲರ್ ಬರುತ್ತೆ, ಮಾರ್ಕ್ ಪ್ಲಸ್ ಮಾರ್ಕು. ಅಲ್ಲಿ ಇಟ್ಕೊಂಡು ಡ್ರ್ಯಾಗ್ ಮಾಡಿ 50 ಜನದವರೆಗೂ ಡ್ರ್ಯಾಗ್ ಮಾಡಿ ವ್ಯಾಲ್ಯೂಸ್ ಬರುತ್ತೆ, ಆಟೋಮೆಟಿಕಲಿ ತಗೊಳುತ್ತೆ. ಅದನ್ನ ಕಂಟ್ರೋಲ್ ಸಿ ಮಾಡಿ, ಕಂಟ್ರೋಲ್ ಸಿ ಅಥವಾ ಇಲ್ಲೇ ಲೆಫ್ಟ್ ಕ್ಲಿಕ್ ಮಾಡಿ ಯು ಕ್ಯಾನ್ ಕಾಪಿ ಆಲ್ಸೋ. ಓಕೆ, ಕಾಪಿ ಆಪ್ಷನ್ಸ್ ಇರುತ್ತೆ, ಕಾಪಿ ಮಾಡಿ. ದೆನ್ ಇಲ್ಲಿ ಹೈಟಿಗೆ ಬನ್ನಿ, ಇಲ್ಲಿ ಬಂದು ಕಂಟ್ರೋಲ್ ವಿ ಮಾಡಿ ಅಥವಾ ಇಲ್ಲಿ ಇದನ್ನ ಮಾಡಿ ರೈಟ್ ಕ್ಲಿಕ್ ಅನ್ನ ಮಾಡಿ ಪೇಸ್ಟ್ ಕೊಡಿ. ಪೇಸ್ಟ್ ಕೊಡಬೇಕಾದ್ರೆ ಏನ್ ಮಾಡಬೇಕು, ಪೇಸ್ಟ್ ಅಲ್ಲಿ ಇಲ್ಲಿ ನೋಡಿ ವ್ಯಾಲ್ಯೂಸ್ ಇದೆ. ನೀವು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಆಪ್ಷನ್ ಇದೆ 1, 2, 3 ವ್ಯಾಲ್ಯೂಸ್ ಅಂತ. ಇದು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಓನ್ಲಿ ವ್ಯಾಲ್ಯೂಸ್. ಓಕೆ, ಅದಾದ್ಮೇಲೆ ಈ ಕಡೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ ಡಿಲೀಟ್ ಹೊಡಿರಿ, ಆಲ್ ಡಾಟಾ ವಿಲ್ ಬಿ ಡಿಲೀಟೆಡ್. ಸೊ ನಮ್ಗೆ ಈಗ ಬಂದಿರೋ ಡೇಟಾ ಫಿಕ್ಸ್ ಆಗಿರುತ್ತೆ. ಸೊ 152, 180, 143 ಈ ತರ 50 ಜನಕ್ಕೂ ಕೂಡ ಡೇಟಾ 130ರಿಂದ 150 ಒಳಗಡೆ ಡೇಟಾ ಜನರೇಟ್ ಆಯ್ತು. ಓಕೆ, ರ್ಯಾಂಡ್ ಡೇಟಾ ತಗೊಂಡು ಈ ಕಡೆ ಕಂಟ್ರೋಲ್ ವಿ ಮಾಡಬೇಕಾದ್ರೆ, ಪೇಸ್ಟ್ ಮಾಡಬೇಕಾದ್ರೆ ಪೇಸ್ಟ್ ಸ್ಪೆಷಲ್ ಆಪ್ಷನ್ ಅಲ್ಲಿ ವ್ಯಾಲ್ಯೂಸ್ ಡೇಟಾಗಳನ್ನ ತಗೊಂಡ್ರೆ ಆಟೋಮೆಟಿಕಲಿ ವ್ಯಾಲ್ಯೂಸ್ ಯಾವತ್ತೂ ಚೇಂಜ್ ಆಗಲ್ಲ. ನೀವು ಬರೀ ರ್ಯಾಂಡ್ ಬಿಟ್ವೀನೇ ಇಟ್ಕೊಂಡೇ ಮಾಡ್ತಾ ಇದ್ರೆ ನೀವು ಪ್ರತಿ ಸರಿ ಎಲ್ಲೇ ಕ್ಲಿಕ್ ಮಾಡಿ ಆ ಡೇಟಾ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಅಲ್ಲಿ ಬರೋ ಡೇಟಾಗದು ಕರೆಕ್ಟ್ ಇರುತ್ತೆ, ಮ್ಯಾಚ್ ಇರುತ್ತೆ. ಆದ್ರೆ ಪ್ರತಿ ಸರಿನೂ ಡೇಟಾ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ.
ಸೊ ಬೆಟರ್ ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ದೆನ್ ವ್ಯಾಲ್ಯೂಸ್ ಅನ್ನ ಸ್ಪೆಷಲ್ ಕ್ಯಾರೆಕ್ಟರ್ ತಗೊಂಡ್ರೆ ವ್ಯಾಲ್ಯೂ ಸ್ಪೆಷಲ್ ತಗೊಂಡ್ರೆ ಆಗ ವ್ಯಾಲ್ಯೂಸ್ ಎಲ್ಲ ಫಿಕ್ಸೆಡ್ ಇರೋದು. ಓಕೆ, ಸೊ ವಿ ಹ್ಯಾವ್ ಗಾಟ್ 50 ಮೆಂಬರ್ಸ್. ನಾವೀಗ ಏನೇನು ಫೈಂಡ್ ಔಟ್ ಮಾಡಬೇಕು? ಮೀನ್, ದೆನ್ ಮೋಡ್, ದೆನ್ ಮೀಡಿಯನ್. ವಿ ಹ್ಯಾವ್ ಟು ಫೈಂಡ್ ದೀಸ್ ಥಿಂಗ್ಸ್. ಮೀನು, ಮೋಡು, ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಮೀನ್ಗೆ ಫಾರ್ಮುಲಾ ಏನು? ಮೀನ್ ಫಾರ್ಮುಲಾ ಇಲ್ಲ. ಐ ಕ್ಯಾನ್ ಅಬ್ಸರ್ವ್ ಹಿಯರ್ MEAN ನೋಡಿದ್ರೆ ಇಲ್ಲಿ ಯಾವುದು ಮೀನ್ ಫಾರ್ಮುಲಾ ಇಲ್ಲ. ಓಕೆನಾ? ಹಾಗಾಗಿ ನೀವೇನ್ ಮಾಡಿ AVE ಬರೀರಿ, ಆವರೇಜ್. AVE ಹೊಡೆದ್ರೆ ಇಲ್ಲಿ ಬರುತ್ತೆ ನೋಡಿ ಆವರೇಜ್. ಆ ಆವರೇಜ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಆಯ್ತಾ? ಮೀನ್ಗೆ ನಾವು ಆವರೇಜ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಸ್ ಈಕ್ವಲ್ ಟು ಹೊಡೆದು AVE ಹೊಡೆದ್ರೆ ಅಲ್ಲಿ ಆವರೇಜ್ ಬರುತ್ತೆ. ಅದ್ಮೇಲೆ ಡಬಲ್ ಕ್ಲಿಕ್ ಮಾಡಿ, ದೆನ್ ಸೆಲೆಕ್ಟ್ ಡೇಟಾ. ಈ ಡೇಟಾ ಪೂರ್ತಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಪೂರ್ತಿ ಆ ಡೇಟಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ವಾಪಸ್ ಬಂದು ಬ್ರಾಕೆಟ್ ಕ್ಲೋಸ್ ಆಗಿರಲ್ಲ, ಕ್ಲೋಸ್ ಮಾಡಿ ಎಂಟರ್ ಹೊಡಿ. ವಿ ಗಾಟ್ ಮೀನ್. ಸೊ ವಾಟ್ ಇಸ್ ದ ಮೀಡಿಯನ್ ಮೀನ್ ವ್ಯಾಲ್ಯೂ? 155.76. ಈ ಎಕ್ಸೆಲ್ ಅಲ್ಲಿ ಏನ್ ಬ್ಯೂಟಿ ಅಂತ ಅಂದ್ರೆ ನೀವಿಷ್ಟು ನಂಬರ್ಗಳನ್ನ ಸೆಲೆಕ್ಟ್ ಮಾಡ್ಬಿಟ್ರೆ ಇಲ್ಲೇ ತೋರಿಸುತ್ತೆ ಕೆಳಗಡೆ. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಕೆಳಗಡೆ 155.76 ಇಲ್ಲೇ ತೋರಿಸ್ಬಿಡುತ್ತೆ. ಓಕೆ, ಸೊ ಹೋಪ್ಫುಲಿ ವಿಲ್ ಗೆಟ್ ಇಟ್ ಹಿಯರ್ 155.76. ದೆನ್ ಮೋಡ್ಗೆ ಫಾರ್ಮುಲಾ ಏನು? ಇಸ್ ಈಕ್ವಲ್ ಟು ಹೊಡೆದು MODE. ಇಲ್ಲಿ ಕೆಳಗಡೆ ಇದೆ ನೋಡಿ MODE. MOD ತಗೋಬಾರ್ದು. MOD ತಗೊಂಡ್ರೆ ಅದು ಮಾಡ್ಯುಲಸ್, ಅದು ಬೇಡ. ನಮಗೆ ಮೋಡ್ ಬೇಕು. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ಅಗೇನ್ ಸೆಲೆಕ್ಟ್ ಆಲ್ ದಿಸ್ ಡೇಟಾ. ಸೆಲೆಕ್ಟ್ ಮಾಡಿ, ದೆನ್ ಅಗೇನ್ ಮೇಲ್ಗಡೆ ಹೋಗಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡಿ. ಸೊ ವಿ ಗಾಟ್ 152 is the most repeated value. Mean is 155.76 and mode is 152. Then median is equal to MED ಹೊಡೆದ್ರೆ ಅದೊಂದೇ ಇರೋದು. ಡಬಲ್ ಕ್ಲಿಕ್ ಮಾಡಿ median ಬರುತ್ತೆ. Just select all these values. Okay, select ಮಾಡಿ, bracket close ಮಾಡಿ, then you can write enter. So median value is how much? 154.5. ಯಾಕೆ 154.5 ಬಂತು ಅಂದ್ರೆ ಇಲ್ಲಿ ನಂಬರ್ ಆಫ್ ಡೇಟಾ ಸೆಟ್ಸ್ ಎಷ್ಟಿದೆ? ಇವನ್ ಇದೆ, 50 ಇದೆ. 50 ಇವನ್ ನಂಬರ್ ಆಗಿರೋದ್ರಿಂದ ಅಲ್ಲಿ 25, 26ನೇ ನಂಬರ್ ಏನ್ ಬಂದಿದೆ ಅವೆರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಕೊಂಡಿದೆ, ಹಾಗಾಗಿ ಬಂದಿದೆ. ಸೊ ಈ ವ್ಯಾಲ್ಯೂಗಳನ್ನ ನಾನು ಈಗ ಇನ್ಕ್ರೀಸಿಂಗ್ ಆರ್ಡರ್ ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಜಸ್ಟ್ ಐ ವಿಲ್ ಟೇಕ್, ಇಲ್ಲಿ ಬೇರೆ ಕಡೆ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲೇ. ಅದಕ್ಕೆ ನಾನು ಸಾರ್ಟ್ ಮಾಡ್ತೀನಿ. ಸಾರ್ಟ್ ಫ್ರಮ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಓಕೆ, ಸೊ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಮಾಡ್ಕೊಂಡಿದ್ದೀನಿ. ಐ ವಿಲ್ ಕಂಟಿನ್ಯೂ ವಿತ್ ದ ಕರೆಂಟ್ ಸೆಲೆಕ್ಷನ್ ಓನ್ಲಿ. ಸಾರ್ಟ್. ಓಕೆ, ನಾನು ಇಲ್ಲಿ ಸ್ಟೂಡೆಂಟ್ ನಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಇದು ಇಷ್ಟನ್ನ ನಾನು ಸಾರ್ಟ್ ಮಾಡ್ಕೊಂಡಿದ್ದೀನಿ. ಈ ತರ ಸಾರ್ಟ್ ಮಾಡ್ಕೊಂಡಾಗ ನೋಡಿ ಏನಾಯ್ತು? 130, 131, 132. ಓಕೆ, ಸೊ 50 ನಂಬರ್ಸ್ ಇದೆ. 50 ನಂಬರ್ಸ್ ಅಂದ್ರೆ ಈಗ 25ನೇ ನಂಬರ್ ಯಾವುದು ಅಂತ ನೋಡೋಣ. ಇಲ್ಲಿ ಸೆಲೆಕ್ಟೆಡ್ ಎಷ್ಟು ನಂಬರ್ ಸೆಲೆಕ್ಟ್ ಮಾಡಿದೀವಿ ಅಂತ ತೋರಿಸುತ್ತೆ. 25. ಓಕೆ, 153 ಇದೆ. 153 25ನೇದು. 26 ನಂಬರು 156 ಇದೆ. 153 ಪ್ಲಸ್ 156 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 154.5 ಬರುತ್ತೆ. ದಟ್ ಇಸ್ ವಾಟ್ ವಿ ದ ಮೀಡಿಯನ್ ವಿ ಗಾಟ್. ದೆನ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ 152 ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? 2 ಟೈಮ್ಸ್. ಆಲ್ಮೋಸ್ಟ್ ಎಲ್ಲಾದ್ರೂ 2 ಟೈಮ್ಸ್ ರಿಪೀಟ್ ಆಗಿರುತ್ತೆ. ಅದರಲ್ಲಿ 152 ಅದು ತಗೊಂಡಿದೆ. ಸೊ ಮೋಡ್ ಇಸ್ ಹೌ ಮಚ್? 152. ಓಕೆ, ಸೊ ವಿ ಹ್ಯಾವ್ ಮೀನ್ is 155.76, mode is 152, and median is 154.5. Now for this one, what we will do now here is we will find the frequency also. Frequency ಏನು ತಗೊಳ್ತೀನಿ ನಾನು? height range. Then ಇಲ್ಲಿ number of students. height range ಮತ್ತೆ number of students ತಗೊಳ್ತೀನಿ. Number of students I will take here. Okay, number of students. height range ತಗೊಂಡಿನಿ. ಫ್ರೀಕ್ವೆನ್ಸಿ ಹಾಕಿ ನಾವು ಅದಕ್ಕೆ ಹಿಸ್ಟೋಗ್ರಾಮ್ ಅನ್ನ ಹಾಕ್ತೀವಿ. height range ಬಟ್ ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ಎಲ್ಲದಕ್ಕೂ ಪ್ರತಿ ಸಾರಿ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕಾ? ಇಲ್ಲ. ಲಾರ್ಜೆಸ್ಟ್ ಡೇಟಾ ಬಂದಾಗ ಮಾತ್ರ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಬಟ್ ನಾವಿಲ್ಲಿ ಹಿಸ್ಟೋಗ್ರಾಮ್ ಕೇಳಿರೋದ್ರಿಂದ ವಿ ಆರ್ ರೈಟಿಂಗ್ ಹಿಯರ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ರೇಂಜ್ ಏನು? 130 to 140. ದೆನ್ 140 to 150, 141 to 150. Okay, 141 to 150. Then 151 to 160. Then 161 to 170. Then 171 to 180.
So to find the frequency here, we need the upper limit, alva? Upper limit, what is the upper limit? We have to write. What is the upper limit here? Illi baribekagutte. What is the upper limit? Upper limit is 140, here 150, then 160, then 170 and 180. Okay, that is the upper limits we have taken. So frequency ಹೇಗೆ ಮಾಡ್ತೀವಿ? ನಾವು ಹೇಳ್ಕೊಟ್ಟಿದ್ದೀವಿ ಆಲ್ರೆಡಿ frequency find out ಮಾಡೋದು ಹೇಗೆ ಅಂತ. ಸೊ ಇವಿಷ್ಟನ್ನ ಪೂರ್ತಿ ಸೆಲೆಕ್ಟ್ ಮಾಡಿ is equal to ಹಾಕಿ FREQ ಹೊಡಿರಿ, ಡಬಲ್ ಕ್ಲಿಕ್ ಮಾಡಿ. ದೆನ್ ಫಸ್ಟ್ ಈ ಡೇಟಾ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿ. ಓಕೆ, 50 ಜನದ ಡೇಟಾ ಸೆಲೆಕ್ಟ್ ಮಾಡಿ. ದೆನ್ ಕಾಮಾ ಹಾಕಿ ಈ ಒಂದು ಅಪ್ಪರ್ ಲಿಮಿಟ್ ಅನ್ನ ಸೆಲೆಕ್ಟ್ ಮಾಡಿ. ದೆನ್ ಬ್ರಾಕೆಟ್ ಕ್ಲೋಸ್ ಮಾಡಿ, ಕಂಟ್ರೋಲ್ ಶಿಫ್ಟ್ ಎಂಟರ್. ದಟ್ಸ್ ವಾಟ್ ವಿ ಗಾಟ್. ಸೊ 50 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 50 ಬಂದಿದೆ, ಇಲ್ಲಿ ತೋರಿಸ್ತಾ ಇದೆ. ಸೊ 130 to 140 11 ಜನ ಇದ್ದಾರೆ, 140 to 150 10 ಜನ, 151 to 160 7 ಜನ, 161 to 170 10 ಜನ, 171 ಇಂದ 180 12 ಜನ ಇದ್ದಾರೆ. ಸೊ ದಟ್ ಇಸ್ ದ ಫ್ರೀಕ್ವೆನ್ಸಿ ನಾವು ವಿ ಗಾಟ್. ಈಗ ನಾವೇನ್ ಮಾಡ್ತೀವಿ, ಈ ಎರಡು ಡೇಟಾಗಳಿಗೆ ವಿ ವಿಲ್ ಡ್ರಾ ದ ಹಿಸ್ಟೋಗ್ರಾಮ್. ನಾವು ಹಿಸ್ಟೋಗ್ರಾಮ್ ಅನ್ನ ಹೇಗೆ ಡ್ರಾ ಮಾಡ್ತೀವಿ? ಫಸ್ಟ್ ಈ ಮೂರನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇವಿಷ್ಟನ್ನ ಸೆಲೆಕ್ಟ್ ಮಾಡಿ then I will go for insert ಅಲ್ಲಿ ಹೋಗಿ I will go for column chart ಗೆ ಬರ್ತೀನಿ. ಓಕೆ, ಕಾಲಮ್ ಚಾರ್ಟ್ ಅಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ, ನೋ ಪ್ರಾಬ್ಲಮ್. ಕಾಲಮ್ ಚಾರ್ಟ್ ಅನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ, ಆಯ್ತಾ? ಸೊ ಕ್ಲಿಕ್ ಮಾಡಿದ್ಮೇಲೆ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್ ಇಸ್, ಇಲ್ಲಿ ಹಾಕೊಳ್ತೀನಿ. ಐ ವಿಲ್ ಕ್ಲಿಕ್ ಹಿಯರ್ ಅಂಡ್ ಐ ವಿಲ್ ಪೇಸ್ಟ್ ಇಟ್ ಹಿಯರ್. ಓಕೆ, ಸೊ ಈಗ ನಾನೇನ್ ಮಾಡ್ಬೇಕು, ಹಿಸ್ಟೋಗ್ರಾಮ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಫಾರ್ಮ್ಯಾಟ್ ಪ್ಲಾಟ್ ಏರಿಯಾ ಅಂತ ಬರುತ್ತೆ, ಅಲ್ಲಿ ಸೀರೀಸ್ 1 ಅಂತ ಇರುತ್ತೆ. ಪ್ಲಾಟ್ ಏರಿಯಾ ಆಪ್ಷನ್ ಅಲ್ಲಿ ಸೀರೀಸ್ 1 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಬಾರ್ಸ್ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ಯಾಪ್ ಬಿಡ್ತಿದೆ, ಗ್ಯಾಪ್ ಬಿಡ್ತಿದೆಯಲ್ಲ, ಇದನ್ನ ಏನ್ ಮಾಡಿ ಹೇಳ್ಕೊಂಬನ್ನಿ. ಪೂರ್ತಿ ಈ ಕಡೆ ಹೇಳಿದ್ರೆ ಇಟ್ ಬಿಕಮ್ 0. ನೋಡಿ, ಅವುಗಳ ಮಧ್ಯೆ ಬಿಡ್ತೇನಾಯ್ತು? 0 ಆಯ್ತು. ಓಕೆ, ನೀವು ಬೇಕಿದ್ರೆ ಇದಕ್ಕೆ ಕಲರ್ಸ್ ಕೊಟ್ಕೋಬಹುದು. ಓಕೆ, ಯು ಕ್ಯಾನ್ ಮೇಕ್ ಇಟ್ ಕಲರ್ಸ್, ಒಂದೊಂದಕ್ಕೆ ಒಂದೊಂದು ಕಲರ್ ಕೊಡಬಹುದು. ಯು ಕ್ಯಾನ್ ಮೇಕ್ ಡಿಫ್ರೆಂಟ್ ಕಲರ್ಸ್ ಹಿಯರ್, ಆಯ್ತಲ್ಲ? ಸೊ ಕಲರ್ಗಳನ್ನ ಫಿಲ್ ಮಾಡಬಹುದು. ಓಕೆನಾ? ಸೊ ಐ ವಿಲ್ ಗೋ ಫಾರ್ ದಿಸ್. ಐ ವಿಲ್ ಫಿಲ್ ಕಲರ್ಸ್ ಫಾರ್ ದಿಸ್ ಒನ್. ಐ ವಿಲ್ ಗೋ ಫಾರ್ ಹೋಮ್. ಓಕೆ, ಸೊ ಹೋಮ್ ಅಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದೊಂದು ಕಲರ್ ಬರುತ್ತೆ. ಅವನ್ನ ನೀವು ಬೇಕಿದ್ರೆ ಫಿಲ್ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕೋ ಆ ತರ ಫಿಲ್ ಮಾಡಬಹುದು. ಓಕೆ, ಇವೆಲ್ಲ ಆಪ್ಷನ್ಸ್ ಇಲ್ಲಿರುತ್ತೆ. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ ಇಟ್ ಹಿಯರ್. ಸೊ ಫಿಲ್ ಮಾಡ್ಕೊಂಡಿದ್ರೆ ಒಂದೊಂದು ಕಲರ್ ಬರುತ್ತೆ. ಸೊ ಅದನ್ನ ಚಾರ್ಟ್ ಟೂಲ್ಸ್ ಅಲ್ಲಿ ಬೇಕಾದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಟ್. ಡಿಫ್ರೆಂಟ್ ಕಲರ್ಸ್ ಏನಿರುತ್ತೆ ಅವೆಲ್ಲ ಅದನ್ನು ಮಾಡಿ. ಅದಾದ್ಮೇಲೆ ಇಲ್ಲಿ ಕಾಲಮ್ಗೆ ಹೋಗಿ ಇಲ್ಲಿ ಸೀರಿಯಲ್ ಈ ಗ್ಯಾಪ್ ಬಿಡ್ತಿದೆಯಲ್ಲ, ಇದನ್ನ 0 ಮಾಡಿದ್ದೀನಿ. ಓಕೆ, ದೆನ್ ಐ ವಿಲ್ ಗೋ ಫಾರ್ ಡಿಫ್ರೆಂಟ್ ಕಲರ್ಸ್. ಒಂದೊಂದಕ್ಕೆ ಒಂದೊಂದು ಕಲರ್ ಹಾಕ್ಬೋದು, ಇಲ್ಲ ಒಂದೊಂದಕ್ಕೆ ಡಿಫ್ರೆಂಟ್ ಕಲರ್ಸ್ ಕೂಡ ಹಾಕ್ಬೋದು. ಅದು ನಿಮ್ಮ ಇಷ್ಟ, ಅದು ನೀವು ಹಾಕೋಬಹುದು. ದೆನ್ ಅದಾದ್ಮೇಲೆ ಆರ್ ಚಾರ್ಟ್ ಎಲಿಮೆಂಟ್ಗೆ ಹೋಗಿ ಪ್ರೈಮರಿ ಆಕ್ಸಿಸ್, ಪ್ರೈಮರಿ ವರ್ಟಿಕಲ್ ಆಕ್ಸಿಸ್ ಎರಡೂ ಇದೆ, ಅವೆರಡನ್ನು ಹಾಗೆ ಇರಲಿ ಬಿಡೋಣ. ದೆನ್ ಆಕ್ಸಿಸ್ ಟೈಟಲ್ಸ್ ಹಾಕೊಳ್ಳಿ, ಪ್ರೈಮರಿ ಆಕ್ಸಿಸ್ ಟೈಟಲ್. ದೆನ್ ಇಲ್ಲಿ ಪ್ರೈಮರಿ ವರ್ಟಿಕಲ್ ಟೈಟಲ್ ಹಾಕೊಳ್ಳಿ. ಚಾರ್ಟ್ ಟೈಟಲ್ ಬೇಕಲ್ವಾ, ಚಾರ್ಟ್ ಟೈಟಲ್ ಹಾಕೊಳ್ಳಿ, ಮೇಲ್ಗಡೆ ಇರಲಿ. ಅವೆಲ್ಲ ಆಮೇಲೆ ಎಡಿಟ್ ಮಾಡೋಣ. ಓಕೆ, ಫಸ್ಟ್ಗೆ ಏನೇನು ಬೇಕೋ ಹಾಕೊಳ್ತಾ ಇದೀನಿ. ಲೆಜೆಂಡ್ ಕೀಸ್ ಬೇಕಾ? ಲೆಜೆಂಡ್ ಕೀಸ್ ಬೇಡ, ಅವಶ್ಯಕತೆ ಇಲ್ಲ, ಬಿಟ್ಬಿಡೋಣ. ಎರರ್ ಬಾರ್ಸ್ ಬೇಡ, ನೋ ಪ್ರಾಬ್ಲಮ್. ಗ್ರಿಡ್ ಲೈನ್ಸ್ ಅವಶ್ಯಕತೆ ಇಲ್ಲ, ಲೆಜೆಂಡ್ಸ್ ಅವಶ್ಯಕತೆ ಇಲ್ಲ, ಟ್ರೆಂಡ್ ಲೈನ್ಸ್ ಅವಶ್ಯಕತೆ ಇಲ್ಲ. ಓಕೆ, ದೆನ್ ವಿ ಕ್ಯಾನ್ ಟೇಕ್ ಡೇಟಾ ಲೇಬಲಿಂಗ್. ಡೇಟಾ ಲೇಬಲಿಂಗ್ ಬೇಕು, ಡೇಟಾ ಲೇಬಲಿಂಗ್ ಸೆಂಟ್ರಲ್ ಇಟ್ಕೊಳ್ಳೋಣ. ಡೇಟಾ ಲೇಬಲಿಂಗ್ ಬಂತು. ಸೊ ಮೀನ್ is 155.76, mode is 152 and median is 154.5. okay, so we can put different colors, but ಎಲ್ಲದಕ್ಕೂ ಒಂದೇ ಕಲರ್ ತಗೊಳುತ್ತೆ. ಬೇರೆ ಕಲರ್ಸ್ ಗಳನ್ನು ನಾವು ಕೂಡ ಹಾಕಬಹುದು. ಓಕೆ, ಸೊ we will fill single colors. ಒಂದೊಂದಕ್ಕೆ ಸಿಂಗಲ್ ಕಲರ್ನು ಕೂಡ ಚೇಂಜ್ ಮಾಡ್ಕೋಬಹುದು. ಈ ತರ ಆಲ್ಮೋಸ್ಟ್ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಹೇಗೆ ಕಲರ್ಗಳನ್ನ ಚೇಂಜ್ ಮಾಡೋದು ಅಂತ ಹೇಳಿ. we can change on one single colors here. okay, ನೋ ಪ್ರಾಬ್ಲಮ್. ಓಕೆ, ಈ ತರ 3 ಕಲರ್ಸ್ ತಗೊಂಡಿದೀವಿ. ಸೊ ಇಲ್ಲಿ ಚಾರ್ಟ್ ಟೈಟಲ್ ಬಂತು, ಇಲ್ಲಿ ಆಕ್ಸಿಸ್ ಟೈಟಲ್ ಹಾಕೊಳ್ಳಿ. ಆಕ್ಸಿಸ್ ಟೈಟಲ್ ಅಲ್ಲಿ ವರ್ಟಿಕಲ್ ಅಲ್ಲಿ ಏನ್ ಬರುತ್ತೆ? ಹೈಟ್ ಆಫ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಹೈಟ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿ. So we can change here HEIGHT, height of students. height of students ಅಂತ ಬರ್ಕೊಳ್ಳಿ. ಓಕೆ,
ನೆಕ್ಸ್ಟ್ ಇಲ್ಲಿ ಏನಂತ ಹಾಕೊಳ್ಳಿ, ಇದು ಸೆಂಟ್ರಲ್ ಟೆಂಡೆನ್ಸಿ. ಸೆಂಟ್ರಲ್ ಟೆಂಡೆನ್ಸಿ. ನೆಕ್ಸ್ಟ್ ಇಲ್ಲಿ ಚಾರ್ಟ್ ಟೈಟಲ್ ಏನ್ ಹಾಕೊಳ್ಳಿ, ಚಾರ್ಟ್ ಟೈಟಲ್ ಇಸ್ ಹಿಸ್ಟೋಗ್ರಾಮ್ ಫಾರ್ ಸೆಂಟ್ರಲ್ ಟೆಂಡೆನ್ಸಿ ವ್ಯಾಲ್ಯೂಸ್, ಫಾರ್ ಸೆಂಟ್ರಲ್ ಟೆಂಡೆನ್ಸಿ ವ್ಯಾಲ್ಯೂಸ್ ಹಾಕೊಳ್ಳಿ. ಓಕೆ, ಅದಕ್ಕೆ ಬೇಕಾದ್ರೆ ಈಗೇನು ಕಲರ್ಸ್ ಕೊಟ್ಕೋಬಹುದು, ಅವೆಲ್ಲ ಅದನ್ನು ಮಾಡ್ಬೋದು, ಅದು ನಿಮಗೆ ಬಿಟ್ಟಿರೋದು, ನೀವೇನ್ ಬೇಕಾದ್ರೂ ಮಾಡ್ಬೋದು. ಯು ಕ್ಯಾನ್ ಮೇಕ್ ಕಲರ್ಸ್ ವಾಟ್ ಎವರ್ ಯು ಮೇಕ್, ಯು ಕ್ಯಾನ್ ಥಿಂಕ್ ಇವನ್ ಆಲ್ಸೋ ಯು ಕ್ಯಾನ್ ಮೇಕ್ ಇಟ್ ಆಸ್ ಅಪ್ಪರ್ ಕೇಸ್, ಲೋಯರ್ ಕೇಸ್, ಏನ್ ಬೇಕಾದ್ರೂ ಮಾಡ್ಬೋದು. ಓಕೆನಾ, ಅವೆಲ್ಲ ಆಪ್ಷನ್ಸ್ ಇರುತ್ತೆ, ಯು ಕ್ಯಾನ್ ಮೇಕ್ ದಟ್, ನೋ ಪ್ರಾಬ್ಲಮ್. ಓಕೆ, ಸೊ ಇಷ್ಟು, ಇದು ಯಾವುದಕ್ಕೆ ನಾವು ಹಿಸ್ಟೋಗ್ರಾಮ್ ಹಾಕಿರೋದು, ಮೀನ್, ಮೋಡ್, ಮೀಡಿಯನ್ ವ್ಯಾಲ್ಯೂಸ್ ಗಳಿಗೆ ಹಿಸ್ಟೋಗ್ರಾಮ್ ಹಾಕಿದೀವಿ. ಸೊ ಮೀನ್ 155.76, mode is 152 and median is 154.5. Now we will draw histogram for these two. ಯಾವುದು, height range ಮತ್ತೆ number of students. ಇವೆರಡನ್ನ ಸೆಲೆಕ್ಟ್ ಮಾಡಿ, again as usual go for insert, go for column chart, then select this. ಓಕೆ, ಸೊ ಇವನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಇಟ್ಕೊಳ್ಳಿ. ದೆನ್ ಇದಕ್ಕೆ ಏನ್ ಮಾಡಿ, ಯಾವ್ದು ಫಸ್ಟ್ ಯಾವ್ದು ಬೇಕು ನಿಮ್ಗೆ, ಯಾವ ಟೈಪ್ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ದೆನ್ ಫಾರ್ಮೆಟ್ ಪ್ಲಾಟ್ ಏರಿಯಾಗೆ ಹೋಗಿ, ಇಲ್ಲಿ ಪ್ಲಾಟ್ ಏರಿಯಾ ಆಪ್ಷನ್ಸ್ ಅಂತ ಇದೆ, ಅಲ್ಲಿ ಆರೋ ಮಾರ್ಕ್ ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಸೀರೀಸ್ ಇದೆ. ಓಕೆ, ಸೀರೀಸ್ ಅಲ್ಲಿ ಕ್ಲಿಕ್ ಮಾಡಿ, ದೆನ್ ಇಲ್ಲಿ ಕಾಲಮ್ಗೆ ಹೋಗಿ, 1 minute, ಸೀರೀಸ್, ವಿ ಹ್ಯಾವ್ ಟು ಗೋ ಫಾರ್ ಸೀರೀಸ್ ಹಿಯರ್. ಸೊ ಸೀರೀಸ್ಗೆ ಹೋದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್, ಸೀರೀಸಿಗೆ ಬಂದ್ರೆ ಇಲ್ಲಿ ನೋಡಿ, ಈ ಒಂದು ಇದು ಬರುತ್ತಲ್ಲ, ಏನು ಬಾಕ್ಸ್ ಕಾಲಮ್ ಟೈಪ್ ಅಲ್ಲಿ, ಅಲ್ಲಿ ಹೋಗಿ ಗ್ಯಾಪ್ ಬಿಡ್ತಿದೆ, ಅದನ್ನ 0 ಮಾಡಿ ಅಷ್ಟೇ. ಗ್ಯಾಪ್ ಬಿಡ್ 0 ಮಾಡಿದ್ರೆ ಈ ಗಾಟ್ ಹಿಸ್ಟೋಗ್ರಾಮ್. ಆಮೇಲೆ ಏನ್ ಮಾಡಿ, ಒಂದೊಂದಕ್ಕೆ ಕ್ಲಿಕ್ ಮಾಡಿ, ಒಂದೊಂದಕ್ಕೆ ಡಿಫ್ರೆಂಟ್ ಕಲರ್ ಹಾಕೊಳ್ತಾ ಹೋಗಿ. ಯು ಕ್ಯಾನ್ ಮೇಕ್ ಒನ್ ಡಿಫ್ರೆಂಟ್ ಕಲರ್ಸ್, ಯಾವ ಕಲರ್ಸ್ ಬೇಕಾದ್ರೆ ಹಾಕೋಬಹುದು. ಅಲ್ಲಿಗೆ ನಿಮ್ಗೆ ಡಿಫ್ರೆಂಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ, ಸೊ ಈ ಟೈಪ್ ಅಲ್ಲಿ ಯು ಕ್ಯಾನ್ ಮೇಕ್ ಡಿಫ್ರೆಂಟ್ ಕಲರ್ಸ್. ಸೊ ವಿ ಗಾಟ್ ದಿಸ್. ನಾವು ಈಗ ಏನ್ ಮಾಡಬೇಕು, ಇದಕ್ಕೆ ಕೆಲವೊಂದು ಲೇಬಲಿಂಗ್ ಹಾಕೋಬೇಕು. ಅಗೇನ್ ಚಾರ್ಟ್ ಟೂಲ್ಗೆ ಹೋಗಿ, ಆಡ್ ಚಾರ್ಟ್ ಎಲಿಮೆಂಟ್ಗೆ ಬನ್ನಿ. ಆಕ್ಸಿಸ್ ಪ್ರೈಮರಿ ಹಾರಿಜಾಂಟಲ್ ಇದೆ, ಪ್ರೈಮರಿ ವರ್ಟಿಕಲ್ ಕೂಡ ಆಡ್ ಮಾಡ್ಕೊಳ್ಳಿ. ಅಲ್ಲಿಗೆ ಕೆಳಗಡೆ ಹೈಟ್ಗಳು ಬಂತು, ಈ ಕಡೆ ಏನ್ ಬಂತು, ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂತು. ದೆನ್ ಅದಾದ್ಮೇಲೆ ಚಾರ್ಟ್ ಟೈಟಲ್ ಮೇಲ್ಗಡೆ ಇದೆ, ಅದನ್ನ ಆಡ್ ಮಾಡಬೇಕು. ದೆನ್ ಪ್ರೈಮರಿ ಆಕ್ಸಿಸ್ಗೆ, ದೆನ್ ಪ್ರೈಮರಿ ವರ್ಟಿಕಲ್ ಆಕ್ಸಿಸ್ಗೆ ಎರಡಕ್ಕೂ ಕೂಡ ಆಕ್ಸಿಸ್ ಟೈಟಲ್ ಗಳನ್ನ ಹಾಕೊಳ್ಳೋಣ. ಅದಾದ್ಮೇಲೆ ಡೇಟಾ ಲ್ಯಾಬ್ಲಿಂಗ್ ಆಲ್ರೆಡಿ ಇದೆ, ಇನ್ಸೈಡ್ ಅಲ್ಲಿ ಇದೆ, ನೋ ಪ್ರಾಬ್ಲಮ್. ಡೇಟಾ ಟೇಬಲ್ ಅವಶ್ಯಕತೆ ಇಲ್ಲ. ಎರರ್ ಬಾರ್ಸ್, ಗ್ರಿಡ್ ಲೈನ್ಸ್ ಬೇಕಿದ್ರೆ ಹಾಕೋಬಹುದು, ಅಥವಾ ಲೆಜೆಂಡ್ಸ್ ಗಳನ್ನ ಹಾಕೋಬಹುದು. ನೋಡಿ, ಲೆಜೆಂಡ್ಸ್ ಯಾವ್ಯಾವ ಕಲರ್ ಏನೇನು ಅಂತ ಹೇಳುತ್ತೆ, ಟಾಪ್ ಅಲ್ಲಿ ಹಾಕೊಳ್ತೀರಿ ಅದನ್ನ. ಆಯ್ತಲ್ಲ, ಇಷ್ಟು ಸಾಕು ನಮಗೆ. ಈಗ ಆಕ್ಸಿಸ್ ಟೈಟಲ್ ಗಳನ್ನ ನಾವು ರೆಡಿ ಮಾಡೋಣ. ಸೊ ಇದೇನಿದು, ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರೀಕ್ವೆನ್ಸಿನಲ್ಲಿ ಅಲ್ವಾ, ನಂಬರ್ ಆಫ್ ಸ್ಟೂಡೆಂಟ್ಸ್. ದೆನ್ ನೆಕ್ಸ್ಟ್ ವಿ ಗೋ ಫಾರ್ ಹಿಯರ್. ಇಲ್ಲಿ ಇದ್ಯಾವುದು ಟೈಟಲ್, ಇದು ದಿಸ್ ಟೈಟಲ್ ಇಸ್ ರಿಗಾರ್ಡಿಂಗ್ height range. ಓಕೆ, height range ಅಂತ ತಗೊಳ್ತೀವಿ. we will take height range. ನೆಕ್ಸ್ಟ್ ಇಲ್ಲಿ ವಾಟ್ ಇಸ್ ದಿಸ್ ಒನ್, ಹಿಸ್ಟೋಗ್ರಾಮ್ ಅಲ್ವಾ, ಅದನ್ನ ಹಾಕೋಬಹುದು, ಇಲ್ಲಾಂದ್ರೆ ಬೇಡ, ಇಷ್ಟು. ಸೊ ಈಗ ನೋಡಿ ಯಾವ ಡೇಟಾ ರೇಂಜ್ ಎಲ್ಲಿದೆ ಅಂತ. ಸೊ ಮ್ಯಾಕ್ಸಿಮಮ್ ರೇಂಜ್ ಇರೋದು ಇಲ್ಲಿ 151 to 160 ಇರೋದ್ರಿಂದ ನಮ್ಗೆ ಇಲ್ಲಿ ಏನಾಗಿದೆ, ಮೀಡಿಯನ್ ಮೋಡ್ ಇಲ್ಲೇ ಬಂದಿದೆ 152 ಹತ್ತತ್ರ. ದೆನ್ ಅದಾದ್ಮೇಲೆ ಮೀನ್ ಕೂಡ ಇಲ್ಲೇ ಬಂದಿದೆ, ಯಾಕೆಂದ್ರೆ 151 to 160 ಸೆಂಟ್ರಲ್ ಬಂದಿರೋದ್ರಿಂದ ಮೀನು ಇಲ್ಲೇ ಬರುತ್ತೆ, ಮೀಡಿಯನ್ ಇಲ್ಲೇ ಬರುತ್ತೆ, ಯಾಕೆಂದ್ರೆ ಮ್ಯಾಕ್ಸಿಮಮ್ ಸೆಂಟ್ರಲ್ ವ್ಯಾಲ್ಯೂ ಅದೇ ಇರೋದ್ರಿಂದ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ರೆಪ್ರೆಸೆಂಟ್ ದಮ್ ಇನ್ ದ ಹಿಸ್ಟೋಗ್ರಾಮ್. ಸೊ 50 ಜನದ್ದು ಡೇಟಾ ತಗೊಂಡ್ವಿ. ಫಸ್ಟ್ ಡೇಟಾ, ರ್ಯಾಂಡಮ್ ಡೇಟಾ ಸೆಲೆಕ್ಟ್ ಮಾಡಿದ್ವಿ. ಅದಾದ್ಮೇಲೆ ಮೀನ್ಗೆ ಅವರೇಜ್ ಫಾರ್ಮುಲಾ, ದೆನ್ 1 minute. ಓಕೆ, ಮೀನ್ಗೆ ಅವರೇಜ್ ಫಾರ್ಮುಲಾ ತಗೊಂಡಿದೀವಿ. ದೆನ್ ಮೋಡ್ಗೆ ಮೋಡ್ ಫಾರ್ಮುಲಾ ತಗೊಂಡಿದೀವಿ. ದೆನ್ ಮೀಡಿಯನ್ಗೆ ಮೀಡಿಯನ್ ಫಾರ್ಮುಲಾ ತಗೊಂಡಿದ್ವಿ. ಅದಾದ್ಮೇಲೆ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡಿದೀವಿ. ಹೈಟ್ ರೇಂಜ್ ಅಪ್ಪರ್ ಲಿಮಿಟ್ ಆಗಿ ತಗೊಂಡು ಇಲ್ಲಿ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದೀವಿ. ದೆನ್ ವಿ ಹ್ಯಾವ್ ಪುಟ್ ಹಿಸ್ಟೋಗ್ರಾಮ್ ಫಾರ್ ಬೋತ್ ಮೀನ್, ಮೀಡಿಯನ್, ಮೋಡ್ ಅಂಡ್ ಫಾರ್ ದಿಸ್ ಒನ್ ಆಲ್ಸೋ ಡೇಟಾ ಸೆಟ್. ಯಾಕೆಂದ್ರೆ ಟು ನೋ ಹೌ ಇಟ್ ಕೇಮ್ಸ್, ಯಾವ ತರ ಬಂದಿದೆ ಇಲ್ಲಿ ಅಂತ ಒಂದು ಡೇಟಾವನ್ನ ನಿಮ್ಗೆ ಅನಲೈಸ್ ಮಾಡ್ಲಿಕ್ಕೆ ನಾವು ಅದನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಈಸ್ ವಾಟ್ ಅಬೌಟ್ ದ ಎಕ್ಸ್ಪೆರಿಮೆಂಟ್ ನಂಬರ್ 14 ಟು ಫೈಂಡ್ ಮೀನ್